ಸಮಗ್ರ ಕರ್ನಾಟಕ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ವೀರೇಶ್ ಸರ್. ಸೊ ಎಲ್ಲರಿಗೂ ವೀರೇಶ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಹಲವಾರು ದಿನ ಆಯ್ತು ಕ್ಲಾಸಸ್ ಮಾಡಿದ್ದಿಲ್ಲ. ನಾವು ಕರ್ನಾಟಕದ ಬೇರೆ ಬೇರೆ ಕಡೆ ಸ್ವಲ್ಪ ಆಫ್ಲೈನ್ ಕ್ಲಾಸಸ್ ಇರೋ ಕಾರಣ ನಿಮಗೆ ಪಾಠ ಮಾಡ್ಲಿಕ್ಕೆ ಆಗ್ಲಿಲ್ಲ. ಬಹಳಷ್ಟು ಜನ ಕೆಳಗಡೆ ಕಾಮೆಂಟ್ ಮಾಡ್ತಾ ಇದ್ರಿ, ಹೌದಾ? ಪ್ಲೀಸ್ ನಿಮಗೊಂದು ರಿಕ್ವೆಸ್ಟ್ ಅನ್ಕೋರಿ. ಕ್ಲಾಸಸ್ ಏನಾದ್ರು ಡಿಲೇ ಆದ್ರೆ ಕೆಳಗಡೆ ಅಲ್ಲಿ ನಂಬರ್ ಹೋಗ್ತಾ ಇದೆ ತಾನೆ. ಅದಕ್ಕ ನಿಮ್ದು ಡೌಟ್ಸ್ ಏನಾದ್ರು ಇದ್ರು, ಏನೇ ಪ್ರಾಬ್ಲಮ್ಸ್ ಇರ್ಲಿ, ಅದಕ್ಕೆ ಮಾತ್ರ ಇದು ಮಾಡಿ. ಅದು ಕಮೆಂಟ್ ಬಾಕ್ಸ್, ಆ ಕ್ಲಾಸಿಗೆ ಸಂಬಂಧಪಟ್ಟಂತಹ ಕಮೆಂಟ್ಸ್ ಮಾತ್ರ ಹಾಕಿ, ಅದು ಚಾಟ್ ಬಾಕ್ಸ್ ಅಲ್ಲ. ಅರ್ಥ ಆಯ್ತಾ? ಇದು ಒಂದು, ಯಾಕಂದ್ರೆ ಫ್ಯೂಚರ್ ಆಫೀಸರ್ಸ್ ಆಗ್ತೀರಿ ನೀವು, ಹೌದಾ? ನಾಳೆ ಅಧಿಕಾರಿಗಳಾಗೋರು ನೀವು. ಒಬ್ಬ ಮೆಚೂರ್ ಆಸ್ಪಿರೆಂಟ್ ತರ ಥಿಂಕ್ ಮಾಡಿಬಿಟ್ಟು ಇನ್ನು ಮುಂದೆ ಹಳೇದೇನಾಗಿದೆ ಹೋಗ್ಲಿ ಬಿಡ್ರಿ, ಡೋಂಟ್ ವರಿ. ಬಹಳ ಜನ ಸರ್ ನೀವು ಕ್ಲಾಸ್ ಮಾಡ್ತಿರಲ್ಲ, ಕ್ಲಾಸ್ ಆಗ್ಬಿಟ್ರಿ. ಇವೆಲ್ಲಾ ಕ್ವಶನ್ ಗಳಿಗೆ ಈ ವಿಡಿಯೋ ಆನ್ಸರ್ ಆಗತ್ತಾ, ಹೌದಾ? ಕೆಲವೊಬ್ರು ಏನ್ ಮಾಡೋದು, ಸರ್ ನೀವು ಕ್ಲಾಸಸ್ ಸ್ಟಾಪ್ ಮಾಡಿದಿರ ಅಂತೇಳಿ ಬಹಳಷ್ಟು ಕ್ವಶನ್ ಗಳಿಗೆ ಬಹಳಷ್ಟು ಜನಕ್ಕೆ, ನಿಮಗೂ ಎಲ್ಲರಿಗೂ ಈ ವಿಡಿಯೋ ಮುಖಾಂತರ ಕಂಟಿನ್ಯೂ ಮಾಡ್ತೀನಿ, ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಕಾರಣ ಹೋಪ್ಸ್ ನ ನಿಮಗೆ ಕೊಡ್ತಾ ಇಂದಿನ ತರಗತಿಯನ್ನ ಪ್ರಾರಂಭಿಸ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಏನ್ ಮಾಡಿದ್ವಪ್ಪ ಅಂದ್ರೆ ಮನಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ, ಹೌದಾ? ಹಣ ಅಂದ್ರೇನು, ಟೈಪ್ಸ್ ಆಫ್ ಮನಿ ಅಂದ್ರೆ ಡಿಸ್ಕಸ್ ಮಾಡ್ತಾ ಇದ್ವಿ, ಹೌದಾ? ಆ ಒಂದು ಹಣ ಮತ್ತು ಬ್ಯಾಂಕಿಂಗ್ ಏನ್ ಮೇನ್ ಟಾಪಿಕ್ ಇತ್ತಲ್ಲ, ಅದರಲ್ಲಿ ಸಬ್ ಟಾಪಿಕ್ಸ್ ಇವು, ಹೌದಾ? ಹಣದ ಬಗ್ಗೆ ಟೈಪ್ಸ್ ಆಫ್ ಮನಿನ ನೋಡಿದ್ವಿ. ಇವತ್ತು ಮನಿ ಸಪ್ಲೈನ ನೋಡ್ತಾ ಹೋಗೋಣ. ಬಹಳಷ್ಟು ಇಂಪಾರ್ಟೆಂಟ್. ಈ ಒಂದು ಟಾಪಿಕ್ ನಿಮ್ಮ ಒಂದು KS ಆಗಿರ್ಲಿ, UPSC ಆಗಿರ್ಲಿ, ನಿಮ್ಮ ಒಂದು ಗ್ರೂಪ್ ಸಿ ಆಗಿರ್ಲಿ, ಅರ್ಥ ಆಯ್ತಾ? KEA, ಇವುಗಳಿಗೆಲ್ಲ ಬಹಳ ಇಂಪಾರ್ಟೆಂಟ್, ಬಹಳಷ್ಟು ಫೇವರೇಟ್ ಟಾಪಿಕ್ ಇದು, ಹೌದಾ? ಬಹಳಷ್ಟು ಕ್ವಶನ್ಸ್ ಆಗಿದೆ. ಹಾಗಾದ್ರೆ ಮನಿ ಸಪ್ಲೈ, ಹಣದ ಪೂರೈಕೆ ಅಂತ ಕರಿತೀವಿ. ಏನಂತ ಕರಿತೀವಿ? ಹಣದ ಪೂರೈಕೆ, ಮನಿ ಸಪ್ಲೈ. ಹಾಗಾದ್ರೆ ಈ ಒಂದು ಹಣದ ಪೂರೈಕೆ ಅಥವಾ ಮನಿ ಸಪ್ಲೈ ಅಲ್ಲಿ ನಾವ್ ಏನೇನ್ ನೋಡ್ತೀವಪ್ಪ ಅಂದ್ರೆ M1 ಅಂತ ನೋಡ್ತೀವಿ, M2 ಅಂತ ನೋಡ್ತೀವಿ, M3 ಅಂತ ನೋಡ್ತೀವಿ, ಹೌದಾ? ನೆಕ್ಸ್ಟ್ M4 ಅಂತ ನೋಡ್ತೀವಿ, ನೆಕ್ಸ್ಟ್ M0 ಅಂತ ಕರಿತೀವಿ, ಹೌದಾ? ಹೀಗೆ ಹಲವಾರು ನೋಡ್ತಾ ಹೋಗೋಣಂತೆ. ಇವುಗಳಲ್ಲಿ ನಿಮಗೆ ಮತ್ತೆ ಕ್ವಶನ್ ಕೇಳ್ತಾರೆ, ಲೈಕ್ ಈ ಕೆಳಗಿನವುಗಳಲ್ಲಿ ಯಾವುದನ್ನ ನಾವು ಬ್ರಾಡ್ ಮನಿ ಅಂತ ಕರಿತೀವಿ, ಈ ಕೆಳಗಿನವುಗಳಲ್ಲಿ ಯಾವುದನ್ನ ನಾವು ನ್ಯಾರೋ ಮನಿ ಅಂತ ಕರಿತೀವಿ, ಹೌದಾ? ಇಂಟರ್ಮೀಡಿಯೇಟ್ ಮನಿ ಅಂದ್ರೆ ಯಾವುದು? ರಿಸರ್ವ್ ಮನಿ ಅಂದ್ರೆ ಯಾವುದು? ಹೈ ಪವರ್ಡ್ ಮನಿ ಅಂದ್ರೆ ಯಾವುದು? ಬೇಸಿಕ್ ಮನಿ ಅಂದ್ರೆ ಯಾವುದು? ಪ್ರೈಮರಿ ಮನಿ ಅಂದ್ರೆ ಯಾವುದು? ಮಾನಿಟರಿ ಬೇಸಿಸ್ ಅಥವಾ ಮಾನಿಟರಿ ಬೇಸ್ ಮನಿ ಅಂದ್ರೆ ಯಾವುದು ಅಂತೇಳಿ ಬಹಳಷ್ಟು ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಕೇಳಿದಾನೆ. ನೋಡ್ತಾ ಹೋಗೋಣಂತೆ. ಹಾಗಾದ್ರೆ ಮನಿ ಸಪ್ಲೈ ಅಂದ್ರೆ ಹಣದ ಪೂರೈಕೆ. ಯಾವ ಪೂರೈಕೆ? ಹಣದ ಪೂರೈಕೆ ಅಂತ ಕರಿತೀವಿ. ಹಾಗಾದ್ರೆ ಹಣದ ಪೂರೈಕೆ ಎಂದರೇನ್ರಿ ಸರ್ ಅಂತ ನಿಮಗೆ ಕ್ವಶನ್ ಕೇಳಬಹುದು, ಹೌದಾ? ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ ಮನಿ ಸಪ್ಲೈ. ಆಲ್ ದ ಕರೆನ್ಸಿ ಅಂಡ್ ಅದರ್ ಲಿಕ್ವಿಡ್ ಇನ್ಸ್ಟ್ರೂಮೆಂಟ್ಸ್ ಇನ್ ಎ ಕಂಟ್ರೀಸ್ ಎಕಾನಮಿ ಆನ್ ದ ಡೇಟ್ ಮೆಜರ್ಡ್. ಇದು ಅರ್ಥ ಆಗಿಲ್ರಿ ಸರ್ ಅಂದ್ರೆ ಡೋಂಟ್ ವರಿ, ಕನ್ನಡದಲ್ಲಿ ನೋಡ್ರಿ. ಮಾನವ ತನ್ನ ನಾಗರಿಕತೆಯ ಅಭಿವೃದ್ಧಿ ದಿಸೆಯಲ್ಲಿ ಅನೇಕ ವಸ್ತುಗಳನ್ನ ಏನ್ ಮಾಡಿದಾನೆ? ಸಂಶೋಧನೆ ಮಾಡಿದಾನೆ, ಹೌದಾ? ಮಂಗನಿಂದ ಮಾನವ ಅಂತೇಳಿ ಕೇಳಿರ್ತೀರ, ಹೌದಾ? ಈ ಮಂಗನಿಂದ ಮಾನವಾಗಿ ಮಾನವ ತನ್ನ ಅಭಿವೃದ್ಧಿ ಆಗ್ತಾ ಅಂದ್ರೆ ತನ್ನ ನಾಗರಿಕತೆಯನ್ನ ಬೆಳೆಸ್ಕೊಂತ ಹೋಗ್ತಾ ಏನಾಗ್ತದಪ್ಪ ಅಂದ್ರೆ ಹಲವಾರು ವಸ್ತುಗಳನ್ನ ಸಂಶೋಧನೆ ಮಾಡಿದಾನೆ, ಹೌದಾ? ಅವುಗಳಲ್ಲಿ ಪ್ರಮುಖ ಯಾವ್ದಪ್ಪ ಅಂದ್ರೆ ಬೆಂಕಿ, ಹೌದಾ? ಚಕ್ರ, ಹಣ, ಈ ಮೂರು ಪ್ರಮುಖವಾದವು. ಮಾನವನ ಅನೇಕ ಸಂಶೋಧನೆಗಳಲ್ಲಿ ಮುಖ್ಯವಾಗಿ ಮೂರು ಸಂಶೋಧನೆಗಳು ಯಾವಪ್ಪ ಅಂದ್ರೆ ಒಂದು ಹಣ ಅಂತೇಳಿ, ಮತ್ತೊಂದು ಚಕ್ರ ಅಂತೇಳಿ, ಮತ್ತೊಂದು ಬೆಂಕಿ ಅಂತೇಳಿ. ಪೂರ್ವ ಕಾಲದಲ್ಲೆಲ್ಲ ಬೆಂಕಿನ ನಾವು ಎರಡು ಕಲ್ಲಿಂದ ಉಜ್ಜುಬಿಟ್ಟು ಏನ್ ಮಾಡ್ತೀವಪ್ಪ ಅಂದ್ರೆ ಬೆಂಕಿಯನ್ನು ಉತ್ಪಾದನೆ ಮಾಡ್ತೀವಿ ತಾನೆ. ಈ ಮೂರು ವಸ್ತುಗಳು ಮಾನವನ ಸಂಶೋಧನೆಗಳು ಮತ್ತು ಮಾನವನ ನಾಗರಿಕ ದಿಕ್ಕನ್ನೇ ಬದಲಾಯಿಸ್ತವೆ, ಹೌದಾ? ಹಣವಿಲ್ಲದ ಆಧುನಿಕ ಜಗತ್ತನ್ನು ಯಾರು ಊಹಿಸಲು ಸಾಧ್ಯವಿಲ್ಲ, ಹೌದು? ಹಣವಿಲ್ಲದ ಜಗತ್ತನ್ನ ನಾವು ಇದುವರೆಗೂ ಊಹಿಸಲು ಸಾಧ್ಯವಿಲ್ಲ. ಹಣ ಅಂದ್ರೆ ಹೆಣನು ಬಾಯಿ ಬಿಡ್ತದಂತ, ಹೌದಾ? ಹಣ ಅಂದ್ರೆ ಹೆಣನು ಬಾಯಿ ಬಿಡ್ತದಂತ. ಇದು ಆರ್ಥಿಕತೆಯ ಅವಿಭಾಜ್ಯ ಅಂಗವಾಗಿದೆ. ಯಾವುದು? ಹಣ, ಹೌದಾ? ಹಾಗಾದ್ರೆ ಈ ಹಣ ಯಾವ ರೀತಿ ಸರ್ಕ್ಯುಲೇಷನ್ ಆಗುತ್ತೆ? ಹಾಗಾದ್ರೆ ಡೆಫಿನೇಷನ್ ಏನು ಮನಿ ಸಪ್ಲೈ? ಇಲ್ಲಿ ನೋಡಿದ್ರಿ ಅಲ್ರಿ ಸರ್ ಇಂಗ್ಲಿಷ್ ಅಲ್ಲಿ, ಅಂದ್ರೆ ಇಲ್ಲಿ ಕನ್ನಡದಲ್ಲಿ ನೀಟಾಗಿ ನಿಧಾನವಾಗಿ ನೋಡ್ತಾ ಹೋಗೋಣಂತೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ರಾಷ್ಟ್ರದ ಜನರ ಬಳಿ ಇರುವ ನೋಟುಗಳು ಮತ್ತು ನಾಣ್ಯಗಳ ಒಟ್ಟು ಸಂಗ್ರಹಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಹಣದ ಪೂರೈಕೆ ಅಂತ ಕರಿತೀವಿ. ಸರ, ಮನಿ ಸಪ್ಲೈ ಅಂದ್ರೆ ಏನು? ಒಂದು ನಿರ್ದಿಷ್ಟ ಅವಧಿಯಲ್ಲಿ, ಪರ್ಟಿಕ್ಯುಲರ್ ಪೀರಿಯಡ್. ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ನಾವ್ ಏನ್ ಮಾಡ್ತೇವೆ? ಪರ್ಟಿಕ್ಯುಲರ್ ಪೀರಿಯಡ್ ಅಂದ್ರೆ ಒಂದು ಎಕನಾಮಿಕ್ ಇಯರ್ ತಗೋರಿ,
ಹೌದಾ, ಯಾವುದೋ ಒಂದು ಪರ್ಟಿಕ್ಯುಲರ್ ಪೀರಿಯಡ್, ಒಂದು ಎಕನಾಮಿಕ್ ಇಯರ್. ಫಾರ್ ಎಕ್ಸಾಂಪಲ್ ಈ ಒಂದು ಎಕನಾಮಿಕ್ ಇಯರ್, ಸೊ ಪ್ರೆಸೆಂಟ್ ಎಕನಾಮಿಕ್ ಇಯರ್ ಯಾವುದು 2025 to 2026. ಹೌದಾ, ಈ ಒಂದು ಅವಧಿಯಲ್ಲಿ ರಾಷ್ಟ್ರದ ಜನರ ಬಳಿ ಇರುವ ಒಂದು ರಾಷ್ಟ್ರದ ಅಂದ್ರೆ ನಮ್ಮ ಭಾರತ ದೇಶ. ಹೌದಾ, ಸೊ ನಮ್ಮ ಭಾರತ ದೇಶದ ಜನರ ಬಳಿ ಇರುವ ನೋಟುಗಳು ಮತ್ತು ನಾಣ್ಯಗಳ ಒಟ್ಟು ಸಂಗ್ರಹಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಹಣದ ಪೂರೈಕೆ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಸಾಮಾನ್ಯವಾಗಿ ಆರ್ಥಿಕ ವ್ಯವಸ್ಥೆಯ ಶಾಸನಬದ್ಧ ಹಣಕಾಸು ಸಂಸ್ಥೆ ನೋಟು ಮತ್ತು ನಾಣ್ಯಗಳ ಚಲಾವಣಾ ಅಧಿಕಾರವನ್ನು ಹೊಂದಿರುತ್ತದೆ. ಶಾಸನಬದ್ಧ ಹಣಕಾಸು ಸಂಸ್ಥೆ ಅಂದ್ರೆ ಲೈಕ್ RBI. ಯಾವುದು? ಸೊ RBI ಏನ್ ಮಾಡ್ತಾ ಹೋಗುತ್ತಪ್ಪ ಅಂದ್ರೆ ನೋಟುಗಳನ್ನ ಮತ್ತೆ ನಾಣ್ಯಗಳನ್ನ ಚಲಾವಣೆ ಮಾಡುವ ಅಧಿಕಾರವನ್ನ ಹೊಂದಿರುತ್ತ. ಸೊ ಭಾರತದಲ್ಲಂತೂ ಇಲ್ಲೈತ್ ನೋಡ್ರಿ, ಭಾರತದಲ್ಲಿ RBI ಯಾವುದು RBI ಮತ್ತು ಸರ್ಕಾರ ಒಟ್ಟುಗೂಡಿ ಹಣಕಾಸಿನ ಚಲಾವಣಾ ಅಧಿಕಾರವನ್ನು ಹೊಂದಿರುತ್ತದೆ. ಸೊ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸ್ RBI ಮಾಡೋ ಟೈಮಲ್ಲಿ ಹೇಳಿದ್ದೆ. ಹೌದಾ, ಸೊ ನೋಟುಗಳನ್ನ ಯಾರು ಪ್ರಿಂಟ್ ಮಾಡ್ತಾರೆ ಅಂತ ಹೇಳಿದ್ದೆ? RBI. ಯಾರು? RBI. ಹಾಗಾದ್ರೆ ನಾಣ್ಯಗಳನ್ನ ಯಾರು ಮಾಡ್ತಾರಪ್ಪ ಅಂದ್ರೆ ಸೊ ನಿಮ್ಮ ಒಂದು ಕೇಂದ್ರ ಸರ್ಕಾರ. ಹೌದಾ, ಕೇಂದ್ರ ಸರ್ಕಾರದ ಪರವಾಗಿ ಯಾರು ಮಾಡ್ತಾರಪ್ಪ ಅಂದ್ರೆ ಅಗೇನ್ RBIನೇ ಮಾಡ್ತಾ ಹೋಗುತ್ತಾ. ಒಟ್ಟಾರೆಯಾಗಿ ಇಲ್ಲಿ ನೋಟುಗಳು ಮತ್ತು ನಾಣ್ಯಗಳನ್ನ ಪ್ರಿಂಟ್ ಮಾಡುವ ಅಧಿಕಾರ ಇವ್ರ ಕೈಲಿರುತ್ತಾನೆ. ಹೌದಾ, ಎಸ್. ಸೊ ನೋಟುಗಳು ಭಾರತ ರಿಸರ್ವ್ ಬ್ಯಾಂಕು, ನಾಣ್ಯಗಳನ್ನ ಭಾರತ ಸರ್ಕಾರ ಮುದ್ರಿಸಿ ಚಲಾವಣೆಗೆ ತರುವ ಅಧಿಕಾರವಿದೆ. ಈ ಹಣವನ್ನು ಅಧಿಕ ಶಕ್ತಿ ಹಣ ಎನ್ನುವರು. ಎಸ್. ಸೊ ಇದು ಮನಿ ಸಪ್ಲೈ ಅಂತ ಕರಿತೀವಿ, ಬಹಳ ಸಿಂಪಲ್ ಆಗಿದೆ. ಎಸ್. ನೆಕ್ಸ್ಟ್, ಸೊ ಈ ಒಂದು ಮನಿ ಸಪ್ಲೈಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ? ಸೊ ಭಾರತದ ಹಣದ ಪೂರೈಕೆ ವ್ಯಾಖ್ಯೆ, ಸೊ ಹಣದ ಪೂರೈಕೆ ಮಾಪನಗಳು ಅಂತ ಕರಿತೀವಿ. ಸೊ ಏಪ್ರಿಲ್ 1977ರಿಂದ ಭಾರತೀಯ ರಿಸರ್ವ್ ಬ್ಯಾಂಕ್ ಹಣದ ಪೂರೈಕೆಯ 4 ಪ್ರಕಾರದ ಪರಿಕಲ್ಪನೆಗಳನ್ನು ಅಳವಡಿಸಿದೆ. ಎಷ್ಟು ಪ್ರಕಾರ? 4 ಪ್ರಕಾರ. ಮೇನ್ ಯಾವುದು? M1, M2, M3, ಸೊ M4. ಯಾವ್ಯಾವು? M1. ಸೊ M1 ನಾವೇನಂತ ಕರಿತೀವಪ್ಪ ಅಂದ್ರೆ M1, M2 ನ್ಯಾರೋ ಮನಿ ಅಂತ ಕರಿತೀವಿ. ಸೊ M3, M4 ಬ್ರಾಡ್ ಮನಿ ಅಂತ ಕರಿತೀವಿ. ಹೌದಾ, ಅಗೇನ್ M0 ಅಂತ ಬರುತ್ತಾ? ಯಾವುದು? M0. ಇದನ್ನು ಇಂಪಾರ್ಟೆಂಟ್. ಎಸ್. M0 ಅಂದ್ರೆ ಏನ್ರಿ ಸರ್ ಅಂದ್ರೆ ರಿಸರ್ವ್ ಮನಿ ಅಂತ ಕರಿತೀವಿ. ಯಾವ ಮನಿ? ರಿಸರ್ವ್ ಮನಿ. ಹೈ ಪವರ್ಡ್ ಮನಿ. ಎಂತ ಮನಿ? ಹೈ ಪವರ್ಡ್ ಮನಿ ಅಂತ ಕರಿತೀವಿ. ನೆಕ್ಸ್ಟ್ ಬೇಸಿಕ್ ಮನಿ ಅಂತ ಕರಿತೀವಿ. ನೆಕ್ಸ್ಟ್ ಮಾನಿಟರಿ ಬೇಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇವೆಲ್ಲಾ ಹೆಸರುಗಳಿಂದ ನಾವು ಯಾವ್ದನ್ನ ಕರಿತಾ ಹೋಗ್ತೀವಪ್ಪ ಅಂದ್ರೆ M0. ಯಾವ ನಾಟ್? M0 ಅಂತ ಕರಿತಾ ಹೋಗ್ತಾ ಅಥವಾ M0. ನೀವು 0 ಅಂತ ಕರಿತೀರಿ, M0. ಎಸ್. ಸೊ ಇವುಗಳು ಏನನ್ನು ಒಳಗೊಂಡಿದೆ? ಸೊ ಬಹಳಷ್ಟು ಎಕ್ಸಾಮ್ ಅಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಕೇಳಿದಾನೆ. M0 ಏನನ್ನು ಒಳಗೊಂಡಿದೆ ಅಂತ ಕ್ವಶನ್ ಕೇಳಿದಾನೆ. ಸೊ ಹೈ ಪವರ್ಡ್ ಮನಿ ಅಂದ್ರೆ ಯಾವ್ದಂತ ಕೇಳಿದಾನೆ. ರಿಸರ್ವ್ ಮನಿ ಅಂದ್ರೆ ಯಾವ್ದಂತ ಕೇಳಿದಾನೆ. ಅವುಗಳು ಏನನ್ನು ಒಳಗೊಂಡಿದೆ ಅಂತ ಹೇಳಿ ಕ್ವಶನ್ ಕೇಳಿದಾನೆ. ಸೊ ಎಲ್ಲಾ ಕ್ವಶನ್ಗಳಿಗೂ ಆನ್ಸರ್ಗಳು ಈ ಟಾಪಿಕ್ ಆಗಿರುತ್ತೆ. ಸೊ ಮುಖ್ಯವಾಗಿ ನಾವು ಸೊ ಈ M0 M1 ಈಗ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ಈ M0 ಸಪರೇಟ್ ಆಗತ್ತಾ? ಎಸ್. ಸೊ M0 ರಿಸರ್ವ್ ಮನಿ ಅಂತ ಕರಿತೀವಿ ಅಂತ ಹೇಳಿದೆ ತಾನೆ. ಸೊ ಈ M0 ಇಂದ ಸೊ M1 ಮತ್ತೆ M2, M3, M4 ಇವೇನಿದಾವಲ್ಲ ಇವುಗಳನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಜಸ್ಟ್ ಅ ಮಿನಿಟ್. ಸೊ ಇವುಗಳನ್ನ ನಾವು ಸ್ಟಾಕ್ ಆಫ್ ಮನಿ ಇನ್ ಅವರ್ ಎಕಾನಮಿ ಅಂದ್ರೆ ಸ್ಟಾಕ್ ಆಫ್ ಮನಿ ಅಂತ ಕರಿತೀವಿ. ಟೋಟಲ್ ಎಲ್ಲ M1, M2, M3, M4 ಯಾವ್ಯಾವ? M1, M2, M3, M4. ಸೊ ಇವುಗಳನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಸ್ಟಾಕ್ ಆಫ್ ಮನಿ ಅಂತ ಕರಿತೀವಿ. ಹಾಗಾದ್ರೆ ಈ ಸ್ಟಾಕ್ ಆಫ್ ಮನಿ ಅಗೇನ್ ಯಾವ್ದ್ರಲ್ಲಿ ಸರ್ಕ್ಯುಲೇಷನ್ ಆಗ್ತಾ ಇದೆ, ಸಪ್ಲೈ ಆಗ್ತಿದೆಪ್ಪ ಅಂದ್ರೆ ಒಂದು ಯಾವ್ದಪ್ಪ ಅಂದ್ರೆ ಕರೆನ್ಸಿ ಇನ್ ಸರ್ಕ್ಯುಲೇಷನ್. ಕರೆನ್ಸಿ ಇನ್ ಸರ್ಕ್ಯುಲೇಷನ್ ಅಂದ್ರೆ ಟೋಟಲ್ ಮನಿ ನಮ್ಮ ಎಕನಾಮಿಯಲ್ಲಿ ಯಾವ ರೀತಿ ಸರ್ಕ್ಯುಲೇಟ್ ಆಗ್ತಾ ಇದಪ್ಪ ಅಂದ್ರೆ ಒಂದು ಕರೆನ್ಸಿ ಇನ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಸೊ ಆ ಕರೆನ್ಸಿ ಇನ್ ಸರ್ಕ್ಯುಲೇಷನ್ ಪ್ಲಸ್ ಡೆಪಾಸಿಟ್ಸ್ ವಿತ್ RBI, ಆಮೇಲೆ ಬ್ಯಾಂಕ್ಸ್, ಪೋಸ್ಟಲ್ ಬ್ಯಾಂಕ್ಸ್ ಅಥವಾ ಪೋಸ್ಟ್ ಆಫೀಸ್ ಅಂತ ಕರಿತೀವಿ. ಸೊ ಇವುಗಳಲ್ಲಿ ಏನಾಗತ್ತಪ್ಪ ಅಂದ್ರೆ ಇಡೀ ನಮ್ಮ ನಾಣ್ಯಗಳು ಮತ್ತು ನೋಟುಗಳು ಏನಾಗ್ತಾ ಇದಾವಪ್ಪ ಅಂದ್ರೆ ಇಷ್ಟರಲ್ಲಿ ಸರ್ಕ್ಯುಲೇಷನ್ ಆಗ್ತಾ ಇದೆ. ಸೊ ಅದರಲ್ಲಿ ಕರೆನ್ಸಿ ಇನ್ ಸರ್ಕ್ಯುಲೇಷನ್ ಅಲ್ಲಿ ಒಂದು ಫಿಸಿಕಲ್ ಕ್ಯಾಶ್. ಫಿಸಿಕಲ್ ಕ್ಯಾಶ್ ಅಂದ್ರೆ ಸೊ ನಮ್ಮ ಹ್ಯಾಂಡ್ ಅಲ್ಲಿ ಅಂದ್ರೆ ನಮ್ಮ ಪ್ರೆಸೆಂಟ್ ನೋಟುಗಳು ಮತ್ತು ನಾಣ್ಯಗಳು ಏನಿದಾವಲ್ಲ ಫಿಸಿಕಲ್ ಆಗಿ ಟಚ್ ಮಾಡಬೇಕು, ಫೀಲ್ ಮಾಡಬೇಕು, ಅವನ್ನ ಫಿಸಿಕಲ್ ಕ್ಯಾಶ್ ಅಂತ ಕರಿತೀವಿ. ಅಗೇನ್ ಡಿಜಿಟಲ್ ಕ್ಯಾಶ್ ನು ಬರ್ತಾ ಇದೆ, ಬಂದಿದೆ ಬಿಡ್ರಿ. ಹೌದಾ, ಸೊ ಡಿಜಿಟಲ್ ಕ್ಯಾಶ್ ಅವು ಬೇರೆ. ಸೊ ಫಿಸಿಕಲ್ ಕ್ಯಾಶ್ ಅಂದ್ರೆ ನೋಟುಗಳು ಮತ್ತು ನಾಣ್ಯಗಳು. ಹೌದಾ, ವಿ ಕ್ಯಾನ್ ಟಚ್, ವಿ ಕ್ಯಾನ್ ಸಿ, ವಿ ಕ್ಯಾನ್ ಫೀಲ್ ಇಟ್. ಓಕೆ, ಡನ್. ಸೊ ಇದನ್ನ ಫಿಸಿಕಲ್ ಕ್ಯಾಶ್ ಅಂತ ಕರಿತೀವಿ. ಅಗೇನ್ ಕ್ಯಾಶ್ ವಿತ್ ಬ್ಯಾಂಕ್ಸ್. ಸೊ ಬ್ಯಾಂಕ್ಸ್ ಅಲ್ಲಿ ಕ್ಯಾಶ್ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಸರ್ಕ್ಯುಲೇಷನ್ ಆಫ್ ಮನಿ. ಸೊ ಏನೇನು ಬರುತ್ತಾ ಏನೇನು ಬರಲ್ಲ ಅಂತ ಸ್ವಲ್ಪ ನೋಡ್ಕೋಬೇಕು. ಈ ಬಾಕ್ಸ್ ನೋಡ್ಕೊಂಡ್ರೆ ಮುಂದಲ್ದು ನಿಮಗೆ ಬಹಳ ಈಸಿ ಆಗುತ್ತೆ. ನೆಕ್ಸ್ಟ್ ಡೆಪಾಸಿಟ್ಸ್ ವಿತ್ RBI. ಸೊ RBI ಕೆಳಗಡೆ ಏನ್ ಮಾಡ್ತಪ್ಪ ಅಂದ್ರೆ ಬ್ಯಾಂಕ್ಗಳು ಡೆಪಾಸಿಟ್ ಮಾಡ್ತಾವ ಲೈಕ್ CRR. ಹೌದಾ, ಸೊ ರಿವರ್ಸ್ ರೆಪೋ. ಹೌದಾ, ಸೊ ಅಲ್ಲಿಂದ ಏನ್ ಮಾಡ್ತಾವ ಅಮೌಂಟ್ ಅನ್ನ ಡೆಪಾಸಿಟ್ ಮಾಡ್ತಾವೆ. ಸೊ ಇದನ್ನ ಏನಂತ ಕರಿತೀವಿ? ಬ್ಯಾಂಕರ್ಸ್ ಡೆಪಾಸಿಟ್ ವಿತ್ RBI. ಅದರ್ ಡೆಪಾಸಿಟ್ಸ್ ವಿತ್ RBI ಅಂತ ಬರ್ತವೆ. ಸೊ ಅದರ್ ಡೆಪಾಸಿಟ್ಸ್ ಏನ್ ಮಾಡ್ತವೆ? RBI ಕೆಳಗಡೆ ಇರ್ತವೆ. ಸೊ ಇದು ಡೆಪಾಸಿಟ್ಸ್ ವಿತ್ RBI ಅಂತ ಕರಿತೀವಿ. ನೆಕ್ಸ್ಟ್ ಬ್ಯಾಂಕ್ಸ್.
ಸೊ ಬ್ಯಾಂಕ್ ಅಲ್ಲಿ ಡಿ ಮೀನ್ಸ್ ನಾ ಆಲ್ರೆಡಿ ಹೇಳಿದೆ ಡಿಮ್ಯಾಂಡೆಡ್ ಡ್ರಾಫ್ಟ್ ಅಂತ ಕರಿತೀವಿ. ಯಾವ ಡ್ರಾಫ್ಟ್? ಡಿಮ್ಯಾಂಡೆಡ್ ಡ್ರಾಫ್ಟ್. ನೆಕ್ಸ್ಟ್ ಟಿ ಡಿ ಅಂದ್ರೆ ಟೈಮ್ ಡೆಪಾಸಿಟ್ಸ್ ಅಂತ ಕರಿತಾ ಹೋಗ್ತೀವಿ, ಹೌದಾ. ನೆಕ್ಸ್ಟ್ ಪೋಸ್ಟಲ್ ಅಲ್ಲೂ ಅಷ್ಟೇ ಡಿ ಮತ್ತೆ ಟಿ. ಸೊ ಇವೆಲ್ಲವೂ ಬರ್ತಾ ಹೋಗ್ತವೆ. ಸೊ ಇದರಲ್ಲಿ ಹೈಯೆಸ್ಟ್ ಸರ್ಕ್ಯುಲೇಷನ್ ಯಾವ್ದಪ್ಪ ಅಂದ್ರೆ ಟಿ. ಯಾವುದು? ಟೈಮ್ ಡೆಪಾಸಿಟ್. ಎಸ್, ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಇದು ನಿಮಗ ಕರೆನ್ಸಿ ಇನ್ ಸರ್ಕ್ಯುಲೇಷನ್, ಡೆಪಾಸಿಟ್ಸ್ ವಿತ್ RBI, ಬ್ಯಾಂಕ್ಸ್ ಮತ್ತೆ ಪೋಸ್ಟಲ್ ಬ್ಯಾಂಕ್, ಈ ನಾಲ್ಕು ಅರ್ಥ ಮಾಡ್ಕೋಬೇಕಾಗತ್ತಾ. ಸೊ ಇವೆಲ್ಲವೂ ಯಾವ್ದ್ರಲ್ಲಿ ಒಳಗೆ? ಸ್ಟಾಕ್ ಆಫ್ ಮನಿ. ಯಾವುದು? ಸ್ಟಾಕ್ ಆಫ್ ಮನಿ. ಸೊ ನೀವೇನ್ M2, M1, M2, M3, M4 ಇವುಗಳಲ್ಲಿ ಏನನ್ನು ಒಳಗೊಂಡಿದೆ ಅಂತ ಹೇಳಿ ಕ್ವಶನ್ ಬಂದಾಗ ಸೊ ಇವು ನಿಮಗ ಕ್ಲಿಯರ್ ಆಗಿ ಗೊತ್ತಿರಬೇಕು. ಅಂಡರ್ಸ್ಟ್ಯಾಂಡ್? ಇವು ಗೊತ್ತಾದ್ರೆ ಇದು ಗೊತ್ತಾಗತ್ತೆ, ಈಸಿಯಾಗಿ ಗೊತ್ತಾಗತ್ತೆ. ಎಸ್, ಈ ನಾಲ್ಕು ಮಾತ್ರ ನೆನ್ಪಿಡ್ರಿ. ಸೊ ಇವು ಮುಂದೆ ಯೂಸ್ ಆಗ್ತವೆ. ಎಸ್, ಈಗ ಬರೋಣ ಯಾವ್ದಪ್ಪ ಅಂದ್ರೆ M0. ಯಾವುದು? M0 ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ M0 ಅನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ರಿಸರ್ವ್ ಮನಿ. ಯಾವ ಮನಿ? ರಿಸರ್ವ್ ಮನಿ. ನೆಕ್ಸ್ಟ್ ಬೇಸಿಕ್ ಮನಿ, ಹೈ ಪವರ್ಡ್ ಮನಿ. ಯಾವ ಮನಿ? ಹೈ ಪವರ್ಡ್ ಮನಿ. ನೆಕ್ಸ್ಟ್ ಪ್ರೈಮರಿ ಮನಿ. ನೆಕ್ಸ್ಟ್ ಮಾನಿಟರಿ ಬೇಸ್ ಅಂತ ಕರಿತೀವಿ. ಸೊ ಇವೆಲ್ಲಾ ಹೆಸರುಗಳಿಂದ ಕ್ವಶನ್ ಕೇಳಿದಾನೆ ನಿಮ್ಗೆ ಆಲ್ರೆಡಿ ಕ್ವಶನ್ ಕೇಳಿದಾನೆ. ಅಂಡರ್ಸ್ಟ್ಯಾಂಡ್? ಎಸ್. ಹಾಗಾದ್ರೆ ಈ ಒಂದು ರಿಸರ್ವ್ ಮನಿ ಏನನ್ನು ಒಳಗೊಂಡಿದೆ? ಹಾಗಾದ್ರೆ ಚಲಾವಣೆಯಲ್ಲಿರುವ ನಗದು ಹಣ. ಎಸ್, ಮನಿ ಇನ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಮನಿ ಸರ್ಕ್ಯುಲೇಷನ್, ಚಲಾವಣೆಯಲ್ಲ ಅಂದ್ರೆ ಚಲಾವಣೆಯಲ್ಲಿರುವ ಅಂದ್ರೆ ಪ್ರೆಸೆಂಟ್ ಚಲಾವಣೆಯಲ್ಲಿರಬೇಕು. ಸರ ಚಲಾವಣೆಯಲ್ಲಿರ್ಬೇಕಪ್ಪ ಅಂದ್ರೆ ಸೊ ಸರ 2000 ರೂಪೀಸ್ ನೋಟ್ ಬರುತ್ತಾ? 2000 ರೂಪೀಸ್ ನೋಟ್ ಬರಲ್ಲ. 1000 ರೂಪೀಸ್ ನೋಟ್ ಬರುತ್ತಾ? ಬರಲ್ಲ. ಯಾಕಂದ್ರೆ ಆಲ್ರೆಡಿ ಡಿಮಾನಿಟೈಸ್ ಆಗಿದೆ. ಸೊ 2000 ರೂಪೀಸ್ ಮತ್ತೆ ಸೊ 2000 ರೂಪೀಸ್ ನಾವೇನ್ ಮಾಡ್ತೀವಿ ಅಂದ್ರೆ ಕ್ಲೀನ್ ನೋಟ್ ಪಾಲಿಸಿ ಮುಖಾಂತರ ಏನ್ ಮಾಡಿದೀವಿ? ಹಿಂಪಡೆದಿವಿ, ಹೌದಾ. ಸೊ ಪ್ರೆಸೆಂಟ್ ಅದು ಸರ್ಕ್ಯುಲೇಷನ್ ಇಲ್ಲ. ಸೊ ಇಂತಹ ಮನಿ ಸೊ ಇದರಲ್ಲಿ ಒಳಗೊಂಡಿಲ್ಲ, ನೆನಪಿರಲಿ. ಮತ್ತೆ RBI ನಲ್ಲಿ ವಾಣಿಜ್ಯ ಬ್ಯಾಂಕುಗಳು ಹೊಂದಿರುವ ಠೇವಣಿಗಳು, ನಾನು ಆಲ್ರೆಡಿ ಹೇಳಿದೆ ತಾನೆ, ಇದು ನಿಮಗೇನ್ ಹೇಳಿನಲ್ಲಿ ಬಾಕ್ಸ್. ಎಸ್, ಈ ಬಾಕ್ಸ್ ನಿಮಗೆ ಹೆಲ್ಪ್ಫುಲ್ ಆಗತ್ತೆ ಅಂತ ಹೇಳಿದೆ, ನೆನಪಿದೆನಾ? ಅದೇ ಇದು. ಎಸ್, ಮತ್ತು RBI ನಲ್ಲಿ ಇತರ ಠೇವಣಿಗಳನ್ನ ಮೀಸಲು ಹಣ ಎಂದು ಕರೆಯುವರು. ಇಲ್ಲೊಂದು ಫಾರ್ಮುಲಾ ಐತ್ ನೋಡ್ರಿ, ಮೀಸಲು ಹಣ, ರಿಸರ್ವ್ ಮನಿ. ಯಾವ ಮನಿ? ರಿಸರ್ವ್ ಮನಿ ಅಥವಾ M0. ಯಾವ ನಾಟ್? M0 ಅಂತ ಕರಿತಾ ಹೋಗ್ತೀವಿ. ಸೊ M0 ಏನನ್ನು ಒಳಗೊಂಡಿದೆ ಅಂತ ನಿಮಗೆ ಕ್ವಶನ್ ಕೇಳಿದಾಗ, ಒಂದು ಸಾರ್ವಜನಿಕರ ಬಳಿ ಚಲಾವಣೆಯಲ್ಲಿರುವ ನಗದು ಹಣ. ಯಾವ ಹಣ? ಸಾರ್ವಜನಿಕರ ಬಳಿ ಇರುವ. ಎಸ್. ನೆಕ್ಸ್ಟ್ ನಿಮ್ಗ RBI ನಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಹೊಂದಿರುವ ಠೇವಣಿ, RBI ನಲ್ಲಿರುವ ಇತರೆ ಠೇವಣಿಗಳು. RBI ನಲ್ಲಿರುವ ಇತರೆ ಠೇವಣಿಗಳಂತ ಕರಿತಾ ಹೋಗ್ತೀವಿ, ಹೌದಾ. ಸಾರಿ, ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗೈತಿ. ಸೊ ಸಾರ್ವಜನಿಕರ ಬಳಿ ಇರುವಲ್ಲ, ಅದೇ ನನಗೆ ಅಲ್ಲಿಗೆ ಡೌಟ್ ಬಂತು. ಚಾಲ್ತಿಯಲ್ಲಿರುವ. ಯಾವುದು? ಚಾಲ್ತಿಯಲ್ಲಿರುವ. ಸೊ ಚಾಲ್ತಿಯಲ್ಲಿರುವ ಹಣ ಇಲ್ಲಿದೆ ಅಲ್ಲ, ಮೇನು ಇದೆ ಇದು. ಇಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಸೊ ಡೋಂಟ್ ವರಿ, ತಲೆ ಕೆಡಿಸ್ಕೋಬೇಡ್ರಿ, ಅರ್ಥ ಆಯ್ತಾ. ಸೊ ನಿಮಗ ಇಲ್ಲೇ ಬರ್ದ್ಬಿಡ್ತೀವಿ ನೋಡ್ರಪ್ಪ, ಸುಮ್ನೆ ಯಾಕ, ಹೌದಾ. ಸೊ ಚಾಲ್ತಿಯಲ್ಲಿರುವ ಹಣ, ಚಾಲ್ತಿಯಲ್ಲಿರುವ ಹಣ. ಸೊ ಟೈಪ್ ಮಿಸ್ಟೇಕ್ ಆಗದ, ಡೋಂಟ್ ವರಿ. ಸೊ RBI ನಲ್ಲಿ, ಯಾವನಲ್ಲಿ? RBI ನಲ್ಲಿ ವಾಣಿಜ್ಯ ಬ್ಯಾಂಕುಗಳು ಮಾಡಿದ ಠೇವಣಿ. ಯಾರು ಮಾಡ್ಯಾರ ಇಲ್ಲಿ? ವಾಣಿಜ್ಯ ಬ್ಯಾಂಕುಗಳು ಮಾಡಿದ ಠೇವಣಿ ಪ್ಲಸ್ RBI ಕಡೆ, ಯಾರ ಕಡೆ? RBI ಕಡೆ ಇರುವ ಇತರೆ ಠೇವಣಿಗಳು. ಯಾವುಗಳು? ಇತರೆ ಠೇವಣಿಗಳನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಸೊ M0 ಅಂತ ಕರಿತೀವಿ. ಯಾವ ನೋಟು? M0. ಸೊ M0 ಎಂದರೇನಂತ ಕೇಳ್ತಾನೆ. ಸೊ M0 ಏನನ್ನು ಒಳಗೊಂಡಿದೆ ಅಂತ ಕೇಳ್ತಾನೆ. ಒಂದು ಚಾಲ್ತಿಯಲ್ಲಿರುವ ಹಣ, RBI ನಲ್ಲಿ ಮಾಡಿದ ಠೇವಣಿ, RBI ಕಡೆ ಇರುವ ಇತರೆ ಠೇವಣಿಗಳನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಸೊ M0. ಯಾವ ನಾಟ್? M0 ಅಂತ ಕರಿತಾ ಹೋಗ್ತೀವಿ. ಸೊ ಇದು M0 ಅನ್ನು ಒಳಗೊಂಡಿದೆ. ಸೊ ರಿಸರ್ವ್ ಮನಿ ಅಂತ ಕರಿತೀವಿ, ಅಥವಾ ಬೇಸ್ ಮನಿ. ಸೊ ನಾವು ಯಾಕೆ ರಿಸರ್ವ್ ಇದಕ್ಕೆ ಹೆಸರು ಕೇಳಾರಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಬೇಸಿಕ್ ಮನಿ ಅಂತ ಕರಿತೀವಿ. ಬೇಸಿಕ್ ಮನಿ ಅಂದ್ರೆ ಸೊ ಮೂಲ ಹಣ, ಹೌದಾ. ಇದನ್ನ ಹೈ ಪವರ್ಡ್ ಮನಿ ಅಂತ ಕರಿತೀವಿ, ಅಥವಾ ಮಾನಿಟರಿ ಬೇಸ್ ಅಂತ ಕರಿತೀವಿ. ಯಾಕ್ರಿ ಸರ್ ಅಂದ್ರೆ ಇಲ್ಲಿಂದನೇ ಏನಾಗತ್ತಾ, ಪ್ರಿಂಟ್ ಆಗ್ಬಿಟ್ಟು ಸರ್ಕ್ಯುಲೇಷನ್ ಆಗ್ತಾ ಹೋಗುತ್ತಾ. ಇಲ್ಲಿ ನಿಮ್ಗೊಂದು ಚಾರ್ಟ್ ತೋರಿಸ್ಬಿಡ್ತೇನೆ, ಡೋಂಟ್ ವರಿ. ಇಲ್ಲ ತಾನೆ? ಎಸ್, ಇಲ್ಲಿ ಕೇಳ್ರಿ. ಈಗ ಇಲ್ಲಿ RBI ಇರುತ್ತೆ ತಾನೆ. ಈ RBI ಏನ್ ಮಾಡತ್ತಪ್ಪ ಅಂದ್ರೆ ಸೊ ವಾಣಿಜ್ಯ ಬ್ಯಾಂಕುಗಳಿಗೆ, ವಾಣಿಜ್ಯ ಬ್ಯಾಂಕು ಜನರಿಗೆ, ಜನರು ಮಾರ್ಕೆಟ್ಗೆ, ಹೌದಾ. ಸೊ ಈ ರೀತಿ ಏನಾಗುತ್ತೆ ಅಂದ್ರೆ ಮನಿ ಸರ್ಕ್ಯುಲೇಷನ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ M0 ಅಂತಕ್ಕಂಥದ್ದು ಸೊ ಒಂದು ಬೇಸ್ ಮಾನಿಟರಿ ಬೇಸ್ ಅಥವಾ ಬೇಸಿಕ್ ಮನಿ ಅಥವಾ ಹೈ ಪವರ್ಡ್ ಮನಿ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸೊ ಇದನ್ನ ಪ್ರಿಂಟ್ ಮಾಡುತ್ತ. ಈಗ ನಾನು ಹೇಳಿದ್ದೆ ನಿಮಗ, ಸೊ RBI ಚಾಪ್ಟರ್ ಮಾಡೋ ಟೈಮಲ್ಲಿ ಹೇಳಿದ್ದೆ, ಹೌದಾ, ಒಂದಕ್ಕೊಂದು ಲಿಂಕ್ ಇರ್ತಾವಂತ. ಸೊ ಇಲ್ಲಿ RBI ಏನ್ ಮಾಡುತ್ತಾ, ನೋಟುಗಳನ್ನ ಪ್ರಿಂಟ್ ಮಾಡತ್ತಪ್ಪ ಅಂದ್ರೆ ಸೊ ಅದಕ್ಕ ಒಂದು ರಿಸರ್ವ್ ರೇಷಿಯೋ ಅಂತ ಮೇಂಟೈನ್ ಮಾಡುತ್ತ ಅಂತ ಹೇಳಿದ್ದೆ, ನೆನಪಿದೇನಾ.
ಒಂದು ರಿಸರ್ವ್ ಸಿಸ್ಟಮ್ ನ ಮೇಂಟೈನ್ ಮಾಡುತ್ತೆ ಅಂತ ಹೇಳಿದೆ, ಹೌದಾ. ಸೊ ಇದನ್ನ ರಿಸರ್ವ್ ನಾಗಿ ಇಲ್ಲಿ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ರಿಮೈನಿಂಗ್ ಏನ್ ಮಾಡುತ್ತಪ್ಪ ಅಂದ್ರೆ ಸರ್ಕ್ಯುಲೇಷನ್ ಮಾಡುತ್ತೆ, ಪ್ರಿಂಟ್ ಮಾಡ್ಬಿಟ್ಟು ಅದು ಎಷ್ಟು ಪ್ರಿಂಟ್ ಮಾಡುತ್ತಾ ಅಷ್ಟನ್ನ ರಿಸರ್ವ್ ಆಗಿ ಇಟ್ಕೊಂಡು ಬೇಸ್ ಆಗಿ ಇಟ್ಕೊಂಡು ಸೊ ಏನ್ ಮಾಡುತ್ತಾ ಚಲಾವಣೆಗೆ ತರುತ್ತ ಯಾವುದು ಹಣವನ್ನು. ಸೊ ಅದಕ್ಕಾಗಿ ಇದನ್ನ ಏನಂತ ಕರಿತೀವಿ, ಮಾನಿಟರಿ ಬೇಸ್ ಅಥವಾ ರಿಸರ್ವ್ ಮನಿ ಅಥವಾ ಹೈ ಪವರ್ಡ್ ಮನಿ. ಸೊ ಈ ರೀತಿ ಹಲವಾರು ಹೆಸರುಗಳಿಂದ ಕರಿತಾ ಹೋಗ್ತೀವಿ ಯಾವ್ದನ್ನ M0 ಅನ್ನ. ಸೊ ಈಗ ನಿಮ್ಗೆ ಅರ್ಥ ಆಯ್ತಂತ ಭಾವಿಸ್ತೇನೆ, ಮುಂದಕ್ಕೆ ಹೋಗ್ತೀವಿ. ಎಸ್, ನೆಕ್ಸ್ಟ್ ಬಂದ್ಬಿಟ್ಟು ಮನಿ ಸಪ್ಲೈ. ಸೊ ಮನಿ ಸಪ್ಲೈ ಅಲ್ಲಿ M1 ಯಾವುದು M1. ಸೊ ಸರ್ M1 ಅಂದ್ರೆ ಏನ್ರಿ? ಸೊ M1 ಏನನ್ನು ಒಳಗೊಂಡಿದೆ ಅಂದ್ರೆ M1 ಎಸ್ ಸೊ ಸಾರ್ವಜನಿಕರ ಬಳಿ ಇರುವ ಕರೆನ್ಸಿ ನೋಡ್ರಿ, ಅಲ್ಲಿದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಇರಲಿ ಡೋಂಟ್ ವರಿ. ಸೊ ನೋಟುಗಳು ಮತ್ತು ನಾಣ್ಯಗಳು ಅಲ್ಲಿ ಚಾಲ್ತಿಯಲ್ಲಿರೋದು, ಇಲ್ಲಿ ಸಾರ್ವಜನಿಕರ ಇರೋದು, ಹೌದಾ. ನೆಕ್ಸ್ಟ್ ವಾಣಿಜ್ಯ ಬ್ಯಾಂಕುಗಳ ಬೇಡಿಕೆ ಠೇವಣಿ ಡಿಡಿ ಅಂತ ಕರಿತೀವಿ, ಯಾವುದು ಡಿಡಿ ಮೀನ್ಸ್ ಡಿಮ್ಯಾಂಡ್ ಡ್ರಾಫ್ಟ್ ಅಂತ. ಸೊ ಕರೆನ್ಸಿ ಇನ್ ಸರ್ಕ್ಯುಲೇಷನ್ ಯಾವುದು, ಮತ್ತೆ ಡಿಡಿ ಓಡಿ ಅಂದ್ರೆ ಅದರ್ ಡೆಪಾಸಿಟ್ಸ್ ವಿತ್ RBI, ಅದರ್ ಡೆಪಾಸಿಟ್ಸ್ ವಿತ್ ಅಥವಾ ಅದರ್ RBI ಕಡೆ ಹೊಂದಿರುವ ಇತರೆ ಠೇವಣಿಗಳು. ಸೊ ಅಲ್ಲಿ M0 ಅಲ್ಲಿ ಲಾಸ್ಟ್ ಇತ್ತಲ್ಲ ಅದನ್ನ ಕಂಟಿನ್ಯೂಷನ್ ಮಾಡಿದ್ದಾರೆ. ಸೊ ಇದು ಸಾರ್ವಜನಿಕರ ಬಳಿ ಇರುವ ನಗದು ಹಣ, ವಾಣಿಜ್ಯ ಬ್ಯಾಂಕ್ಗಳ ಬೇಡಿಕೆ ಠೇವಣಿ ಮತ್ತು RBI ಹೊಂದಿರುವ ಇತರೆ ಠೇವಣಿಗಳನ್ನು ಒಳಗೊಂಡಿರುತ್ತದೆ. ಇದನ್ನ ನ್ಯಾರೋ ಮನಿ ಅಂತ ಕರಿತೀವಿ. ಯಾವ್ದನ್ನ? ಸೊ M1 ನ ನಾವು ನ್ಯಾರೋ ಮನಿ, ಯಾವ ಮನಿ? ನ್ಯಾರೋ ಮನಿ ಅಂತ ಕರಿತೀವಿ. ಯಾಕೆ? ಎಸ್ ಸೊ ಇರ್ತಕ್ಕಂತಹ ಕರೆನ್ಸಿಯನ್ನ ನಾವು ಈಸಿಯಾಗಿ ಕ್ಯಾಶ್ ಕನ್ವರ್ಟ್ ಮಾಡ್ತೀವಿ. ಅಂದ್ರೆ ಕರೆನ್ಸಿಯನ್ನ ಕ್ಯಾಶ್ ಗಾಗಿ ಈಸಿ ಕನ್ವರ್ಟ್ ಮಾಡ್ಬಿಟ್ರೆ, ಸೊ ಇಲ್ಲಿ ಐತಿ ನೋಡ್ರಿ, ನ್ಯಾರೋ ಮನಿ ಈಸ್ ದ ಮೋಸ್ಟ್ ಲಿಕ್ವಿಡ್ ಫಾರ್ಮ್. ಅಂದ್ರೆ ಈ ನ್ಯಾರೋ ಮನಿ ಅಂತಕ್ಕಂಥದ್ದು ನಮಗೆ ಈಸಿಯಾಗಿ ಲಿಕ್ವಿಡ್ ಫಾರ್ಮ್ ಗೆ ಕನ್ವರ್ಟ್ ಆಗತ್ತ ಅಥವಾ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತ. ಲಿಕ್ವಿಡ್ ಅಂದ್ರೆ ಏನು? ಪ್ರೆಸೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಶ್ ನಮ್ ಕೈಲಿ ಐತೆ, ಅದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಐತಿ, ಹೌದಾ. ಅದೇ ಡಿಡಿನ ಏನ್ ಮಾಡ್ತವಪ್ಪ ಅಂದ್ರೆ ಈಸಿಯಾಗಿ ಕ್ಯಾಶ್ ಕನ್ವರ್ಟ್ ಮಾಡ್ಕೋತಿದ್ದಾನೆ, ಲಿಕ್ವಿಡ್ ಫಾರ್ಮ್ ಕನ್ವರ್ಟ್ ಮಾಡ್ಕೋತಿದ್ದಾನೆ. ಸೊ ಅದನ್ನ ಈಸಿಯಾಗಿ ಕನ್ವರ್ಟ್ ಆಗೋ ಕಾರಣನೇ ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ನ್ಯಾರೋ ಮನಿ ಅಂತ ಕರಿತೀವಿ. ನ್ಯಾರೋ ಮೀನ್ಸ್ ಏನದಂತಾರ ಕನ್ನಡದಲ್ಲಿ? ಸೊ ಸಂಕುಚಿತ. ಎಸ್, ಹಾ. ಸೊ ಅದೇ ಇದೇ ಅದು. ಎಸ್, ಅಂಡರ್ಸ್ಟ್ಯಾಂಡ್? ಎಸ್. ಸೊ M1 C ಪ್ಲಸ್ ಡಿಡಿ ಪ್ಲಸ್ ಓಡಿ. ಸೊ ಇದ್ರದ್ದು ಫಾರ್ಮುಲಾ ನೆನ್ಪಿಡ್ರಿ. ಸೊ ಇಲ್ಲಿ ನ್ಯಾರೋ ಮನಿ ಅಂದ್ರೆ ಗೊತ್ತಾಯ್ತು ನೋಡ್ರಿ, ಇಲ್ಲಿ ಕಾಯಿನ್ಸ್ ಇದೆ, ನೋಟ್ಸ್ ಇದೆ, ಡಿಮ್ಯಾಂಡ್ ಡೆಪಾಸಿಟ್ಸ್ ಡಿಡಿ ಅಂತ ಕರಿತೀವಿ, ಹೌದಾ. ಈ ಡಿಡಿನ ನಾವೇನ್ ಮಾಡಬಹುದು? ಕ್ಯಾಶ್ ಕನ್ವರ್ಟ್ ಮಾಡ್ಕೋಬಹುದು. ಅಂದ್ರೆ ಬ್ಯಾಂಕ್ ಅಲ್ಲಿ ನೀವು ಯಾವ್ದೋ ಒಂದು ಕಾಲೇಜ್ ಅಂದ್ರೆ ಕಾಲೇಜ್ ನೇಮ್ ಅಲ್ಲಿ ಅಥವಾ ಯಾರೋ ನೇಮ್ ಮೇಲೆ ಏನ್ ಮಾಡ್ತಾರ ಹೋಗ್ತಾರಪ್ಪ ಅಂದ್ರೆ ಡಿಡಿನ ಕಟ್ತೀರಾ, ಹೌದಾ. ಆ ಡಿಡಿನ ಏನ್ ಮಾಡ್ತಾರ ಜಸ್ಟ್ ಲೈಕ್ ಲಿಕ್ವಿಡ್ ಫಾರ್ಮ್ ಅಂದ್ರೆ ಕ್ಯಾಶ್ ಗೆ ಈಸಿಯಾಗಿ ಕನ್ವರ್ಟ್ ಮಾಡ್ಕೋತಾ ಹೋಗ್ತೀರಾ, ಹೌದಾ. ಸೊ ಇದು ಡಿಡಿ. ನೆಕ್ಸ್ಟ್ ಅದರ್ ಡೆಪಾಸಿಟ್ಸ್. ಸೊ ಅದರ್ ಡೆಪಾಸಿಟ್ಸ್ ನೀವೇನ್ ಮಾಡಬಹುದು? ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತಾ. ಸೊ ಯಾವುದು ಲಿಕ್ವಿಡ್ ಫಾರ್ಮ್ ಗೆ ಈಸಿಯಾಗಿ ಕನ್ವರ್ಟ್ ಆಗತ್ತಾ? ಈಸಿಯಾಗಿ ಕನ್ವರ್ಟ್ ಆದ್ರೆ ಅಥವಾ ಲಿಕ್ವಿಡ್ ಫಾರ್ಮ್ ಅಲ್ಲೇ ಸರ್ಕ್ಯುಲೇಟ್ ಆಗ್ತಾ ಇದ್ರೆ ಸೊ ಅವುಗಳನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ನ್ಯಾರೋ ಮನಿ ಅಂತ ಕರಿತೀವಿ. ಯಾವ ಮನಿ? ನ್ಯಾರೋ ಮನಿ. ಎಸ್, ನ್ಯಾರೋ ಮನಿ ಅಂದ್ರೆ ಸೊ ಸಾರ್ವಜನಿಕರ ಬಳಿ ಇರುವ ಕರೆನ್ಸಿಗಳು ಮತ್ತು ಬ್ಯಾಂಕುಗಳಲ್ಲಿ ಡಿಡಿ ಮತ್ತು RBI ಕಡೆ ಇರುವ ಇತರೆ ಠೇವಣಿಗಳನ್ನು ನಾವೇನಂತ ಕರಿತೀವಿ? M1 ಅಂತ ಕರಿತೀವಿ. ಏನಂತ ಕರಿತೀವಿ? M1. ಸೊ ಇಲ್ಲಿದೆ ನೋಡ್ರಿ ನ್ಯಾರೋ ಮನಿ ಎಕ್ಸಾಂಪಲ್. ಒಂದು ಕಾಯಿನ್ಸ್, ಬ್ಯಾಂಕ್ ನೋಟ್ಸ್, ಹೌದಾ. ನೆಕ್ಸ್ಟ್ ಟ್ರಾವೆಲರ್ ಚೆಕ್ಸ್ ಅಂತ ಬರ್ತವೆ, ಮತ್ತೆ ಬ್ಯಾಂಕ್ ಚೆಕಿಂಗ್ ಅಕೌಂಟ್ಸ್. ಸೊ ಲಿಕ್ವಿಡ್ ಅಸೆಟ್ಸ್ ಹೆಲ್ಡ್ ಬೈ ದ ಸೆಂಟ್ರಲ್ ಬ್ಯಾಂಕ್. ಲಿಕ್ವಿಡ್ ಫಾರ್ಮ್ ಅಲ್ಲೇ ಇರಬೇಕು, ಹೌದಾ. ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದ್ರೆ ಮಾತ್ರ ಅವನ್ನ ನ್ಯಾರೋ ಮನಿ ಅಂತ ಕರಿತೀವಿ. ಏನಂತ ಕರಿತೀವಿ? ನ್ಯಾರೋ ಮನಿ. ಎಸ್, ನೆಕ್ಸ್ಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು M2. ಯಾವುದು? M2 ಅಂತ ಕರಿತಾ ಹೋಗ್ತೀವಿ. ಸೊ ಇದನ್ನು ನಾವು ನ್ಯಾರೋ ಮನಿ ಅಂತ ಕರಿತೀವಿ. ಸೊ ಕೆಲವೊಂದರಲ್ಲಿ ಇಂಟರ್ಮೀಡಿಯೇಟ್ ಮನಿ ಅಂತ ಕೇಳಿದ್ದಾರೆ. ಇಂಟರ್ಮೀಡಿಯೇಟ್ ಮನಿ, intermediate money. So M2. So a measure of money supply that includes cash, check deposits, non-cash assets that can easily to be converted into cash. Yes, M2 ಅಂತ ಕರಿತೀವಿ, ಹೌದಾ. ಸೊ ಇದು M1 ನ ಮಾಪನದ ಎಲ್ಲಾ ಅಂಶಗಳನ್ನು ಅಂದ್ರೆ M2 ಈಕ್ವಲ್ಸ್ ಟು, ಇಲ್ಲಿ ನಾನೇ ಬರ್ದು ಬಿಡ್ತೀನಿ ತಡ್ರಿಪ್ಪ ಸ್ವಲ್ಪ. M2 ಈಕ್ವಲ್ಸ್ ಟು M1 ಪ್ಲಸ್ POSBD ಅಂತ ಕರಿತೀವಿ. ಎಸ್. ಸೊ M2 ಈಕ್ವಲ್ಸ್ ಟು M1 ಅಂದ್ರೆ ಸೊ ಇಷ್ಟೊತ್ತೇನ್ ನೋಡಿದ್ರಲ್ಲ ಆ M1 ಅನ್ನು ಒಳಗೊಂಡಿದೆ, ಪ್ಲಸ್ POSBD ಅಂದ್ರೆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ಸ್ ಅಂತ ಕರಿತೀವಿ. ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಒಂದು ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಡೆಪಾಸಿಟ್ ಸೊ ಇದನ್ನು ಒಳಗೊಂಡಿದೆ. ಯಾವುದು? M2 ಏನನ್ನು ಒಳಗೊಂಡಿದೆ ಅಂದ್ರೆ M1 ಪ್ಲಸ್
PO SBD ಅಂತ ಕರಿತೀವಿ. ಸೊ ಈ ಕೆಳಗಿನಂತೆ ಮಾಪನ ಮಾಡಲಾಗುತ್ತದೆ. ಸೊ ತಲೆ ಕೆಡಿಸ್ಕೋಬೇಡ್ರಿ. ಸೊ ಈ ಒಂದು PO SBD ಏನಿದೆಲ್ಲ ಕ್ಯಾಶ್ ಆಗಿರ್ಲಿ, ಸೊ ಇವೆಲ್ಲ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರ್ತವೆ. ಸೊ ಇದನ್ನು ನಾವು ನ್ಯಾರೋ ಮನಿ ಅಂತ ಕರಿತೀವಿ ಅಥವಾ ಇಂಟರ್ಮೀಡಿಯೇಟ್ ಮನಿ ಅಂತ ಕರಿತೀವಿ. ಏನಂತ ಕರಿತೀವಿ? ಇಂಟರ್ಮೀಡಿಯೇಟ್ ಮನಿ. ನೆಕ್ಸ್ಟ್ M3 ಯಾವುದು? M3 ಅಂತ ಕರಿತಾ ಹೋಗ್ತೀವಿ ಮನಿ ಸಪ್ಲೈಗಳೇ. ಸೊ ಸರ್ M3 ಏನನ್ನು ಒಳಗೊಂಡಿದೆ? M1 ಮಾಪನದ ಎಲ್ಲಾ ಅಂಶಗಳ ಜೊತೆ ಎಲ್ಲಾ ಬ್ಯಾಂಕ್ ಅವಧಿ ಠೇವಣಿಗಳನ್ನ ಒಳಗೊಂಡಿದೆ. ಸೊ ಇದನ್ನ ಬ್ರಾಡ್ ಮನಿ ಅಂತ ಕರಿತೀವಿ. ಏನಂತ ಕರಿತೀವಿ? ಬ್ರಾಡ್ ಮನಿ. ಎಸ್ ಸರ್ ಏನ್ರಿ ಸರ್ TD ಡಬಲ್ ಟೈಪ್ ಆಗೈತಿ, ಇರ್ಲಿ. ಸೊ M3 ಈಕ್ವಲ್ಸ್ ಟು M1 ಪ್ಲಸ್ TD ಮೀನ್ಸ್ ಟೈಮ್ ಡೆಪಾಸಿಟ್ಸ್ ಅಂತ ಕರಿತಾ ಹೋಗ್ತೀವಿ. ಟೈಮ್ ಡೆಪಾಸಿಟ್ಸ್ ಯಾವ ಡೆಪಾಸಿಟ್ಸ್? ಟೈಮ್ ಡೆಪಾಸಿಟ್. ಸರ್ ಎಕ್ಸಾಂಪಲ್ ಕೊಡ್ರಿ ಅಂದ್ರೆ FD. ಸೊ ಫಿಕ್ಸ್ಡ್ ಡೆಪಾಸಿಟ್ ಮಾಡ್ತೀವಿ ತಾನೆ. ಸೊ ಈ FD ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್. ಸೊ ಇದನ್ನ ನಾವು ಈಸಿಯಾಗಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ, ಹೌದಾ? ಸೊ ಈಸಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳಕ್ ಆಗಲ್ಲ. ಅದಕ್ಕಾಗಿ ಇದನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಬ್ರಾಡ್ ಮನಿ ಅಥವಾ ವಿಶಾಲ ಹಣ ಅಂತ ಕರಿತೀವಿ. ಎಸ್. ಸೊ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರಲ್ಲ. ಸೊ ಲಿಕ್ವಿಡ್ ಫಾರ್ಮ್ ಕನ್ವರ್ಟ್ ಆಗ್ಲಿಕ್ಕೆ ಬಹಳಷ್ಟು ಸಮಯ ಪಡೆಯೋದ್ರಿಂದ ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ವಿಶಾಲ ಹಣ, ಬ್ರಾಡ್ ಮನಿ ಅಂತ ಕರಿತೀವಿ. ಅದರ M3 ಏನನ್ನು ಒಳಗೊಂಡಿದೆ? M1 ಪ್ಲಸ್ TD ಮೀನ್ಸ್ ಟೈಮ್ ಡೆಪಾಸಿಟ್ಸ್. ಯಾವ ಡೆಪಾಸಿಟ್ಸ್? ಟೈಮ್ ಡೆಪಾಸಿಟ್ಸ್. ಸೊ ಅದು ಒಂದು ನೋಡ್ಕೊಂಡ್ರೆ ಸ್ಟಾರ್ಟಿಂಗು, ಮಿಕ್ಕಿದ್ದೆಲ್ಲ ಈಸಿ ಇದೆ. ಸೊ ನೆಕ್ಸ್ಟ್ M4. ಸೊ ಇದು M3 ಮಾಪನದ ಎಲ್ಲಾ ಅಂಶಗಳು. ಮತ್ತೆ M4 ಈಕ್ವಲ್ಸ್ ಟು M3 ಪ್ಲಸ್ TPOD ಅಂತ ಕರಿತೀವಿ, ಹೌದಾ? ಸೊ ಅಂಚೆ ಕಚೇರಿ ಎಲ್ಲ ಉಳಿತಾಯ ಠೇವಣಿ ಜೊತೆ ಒಟ್ಟು ಠೇವಣಿಗಳು, ಹೌದಾ? ಸೊ ಇಲ್ಲಿ ಏನಾಗತ್ತಪ್ಪ ಅಂದ್ರೆ TPOD ಅಂತ ನಿಮಗೆ ಬರುತ್ತೆ ಹೊಸದು. TPOD ಏನ್ರಿ ಸರ್? TPOD ಅಂದ್ರೆ ಟೋಟಲ್ ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟೋಟಲ್ ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್. ಸೊ ಇದು M4 ಅನ್ನು ಒಳಗೊಂಡೆ. ಅಂದ್ರೆ M3 ಪ್ಲಸ್ TPOD. M3 ಅಂದ್ರೆ ಮತ್ತೆ ಅಗೇನ್ ಏನ್ ನೋಡಿತು? M1 ಪ್ಲಸ್ TD. ಯಾವುದು? M3 ನೋಡ್ರಿ, ಇಷ್ಟೆಲ್ಲಾ ಒಳಗೊಂಡಿದ್ರೆ ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ M4 ಅಂತ ಕರಿತೀವಿ. ಸರ ಇಲ್ಲಿ ನೀವು ಎರಡನ್ನ ಬ್ರಾಡ್ ಮನಿ ಅಂದ್ರಿ, ಹೌದಾ? ಯಾವ್ದಾವ್ದು? ಒಂದು M3, ಇನ್ನೊಂದು M4, ಹೌದಾ? ಇವೆರಡನ್ನ ಬ್ರಾಡ್ ಮನಿ ಅಂದ್ರೆ ಸರ ನಾಳೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರೆ ಎರಡು ಆಪ್ಷನ್ ಕೊಟ್ರೆ ನಾವ್ ಏನ್ ಮಾಡೋದು, ಹೌದಾ? ಅವಾಗ ವಿಶ್ವ ಹ್ಯಾಪಿ ಬರ್ತ್ಡೇ ಅಂತೇಳಿ ನೀವು ಬರೋಂಗಿಲ್ಲ. ಅದಕ್ಕೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬಿಟ್ಟು ನೀವು ಬರ್ಬೇಕಾಗತ್ತಾ? ಅಂದ್ರೆ M3 ಏನನ್ನ ಅಂದ್ರೆ ನೀವು ಬ್ರಾಡ್ ಮನಿ ಅಂತ ಎರಡು ಆಪ್ಷನ್ ಕೊಟ್ಟಾಗ ಒಂದಕ್ಕೆ ಚೂಸ್ ಮಾಡ್ಬೇಕಪ್ಪ ಅಂದ್ರೆ ಅದು M3ನೇ ಚೂಸ್ ಮಾಡ್ಬೇಕು. M3ನೇ ಚೂಸ್ ಮಾಡಬೇಕು. ಸೊ M3 ಬ್ರಾಡ್ ಮನಿ ಅಂತ ಕರಿತೀವಿ. ಸೊ ಎರಡು ಬ್ರಾಡ್ ಮನಿನೇ. ಬಟ್ ಅದರಲ್ಲಿ ಬ್ರಾಡ್ ಮನಿ ಯಾವ್ದ್ರಿ ಸರ್ ಅಂದ್ರೆ M3. ಸೊ ಇದು ಆಲ್ರೆಡಿ KS 2015ರಲ್ಲಿ ಕ್ವಶನ್ ಕೇಳಿಬಿಟ್ಟಿದ್ದಾನೆ. ಏನ್ ಮಾಡಿದಾನೆ? ಕ್ವಶನ್ ಕೇಳಿದಾನೆ. ಈವನ್ UPSC ಅಲ್ಲೂ ಕೇಳಿದಾನೆ. ಬಹಳಷ್ಟು ಎಕ್ಸಾಮ್ಸ್ ಅಲ್ಲಿ ಏನ್ ಮಾಡಿದಾನಪ್ಪ ಅಂದ್ರೆ ಸೊ ಈ ಒಂದು ಕ್ವಶನ್ ನ ಕೇಳಿದಾನೆ. ಕ್ವಶನ್ ಕೇಳ್ಬಿಡ್ತಾನೆ. ಸೊ ಇಲ್ಲ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾನೆ. ಏನ್ ಮಾಡ್ತಾನೆ? ಸೊ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬಿಟ್ಟು ನಿಮ್ಗೆ ಏನ್ ಮಾಡ್ತಾನೆ? ಕ್ವಶನ್ ಕೇಳ್ತಾನೆ. ಅಂದ್ರೆ M1. ಸೊ M1 ಏನೇನು ಒಳಗೊಂಡಿದೆ? ಬಾಜು ಏನ್ ಮಾಡ್ತಾನಪ್ಪ ಅಂದ್ರೆ ನಿಮಗ ಸೊ ಮ್ಯಾಚ್ ದ ಫಾಲೋಯಿಂಗ್ ಇಲ್ಲ 4 ಕೊಟ್ಬಿಟ್ಟು ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ, ಯಾವುದು ತಪ್ಪಾಗಿದೆ. ಸೊ ಮುಂದೆ ಕ್ವಶನ್ ಪೇಪರ್ ಬಿಡಿಸ್ತೀನಲ್ಲ ಅಲ್ಲಿ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗತ್ತಾ? ಡೋಂಟ್ ವರಿ. ಎಸ್, ಅಂಡರ್ಸ್ಟ್ಯಾಂಡ್ ಆಯ್ತಂತ ಭಾವಿಸ್ತೀನಿ. ಸೊ ಯಾವ್ದಪ್ಪ ಅಂದ್ರೆ ಇದು ನಿಮ್ಮ ಒಂದು ಮನಿ ಸಪ್ಲೈ. ಯಾವ ಸಪ್ಲೈ? ಹಾಗಾದ್ರೆ ಸರ್ ಚಾರ್ಟ್ ಮೂಲಕ ಹೇಳ್ರಿ ಅಂದ್ರೆ ಇಲ್ಲೇ ಐತಿ ನೋಡ್ರಿ. ಇದು ನಿಮ್ಮ ಚಾರ್ಟ್. ಯಾವುದು? ಚಾರ್ಟ್. ಸೊ ಇದು ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ M0 ಯಾವುದು? M0 ಅಂದ್ರೆ ಏನಂತ ಹೇಳಿದ್ದೆ? ಕರೆನ್ಸಿ ಇನ್ ಸರ್ಕ್ಯುಲೇಷನ್, ಚಾಲ್ತಿಯಲ್ಲಿರುವ ಹಣ. ಸೊ ಎರಡೂ ಬರುತ್ತಾ, ಹೌದಾ? ಸೊ ಡೆಪಾಸಿಟ್ಸ್ ವಿತ್ RBI ಎರಡೂ ಬರುತ್ತಾ, ಹೌದಾ? ಎಸ್. ಇಲ್ಲಿ ಡೆಪಾಸಿಟ್ಸ್ ವಿತ್ RBI ದಲ್ಲಿ ಅದರ್ ಡೆಪಾಸಿಟ್ಸ್ ವಿತ್ RBI, ಬ್ಯಾಂಕರ್ಸ್ ಡೆಪಾಸಿಟ್ಸ್ ಎರಡು ಬರುತ್ತಾ ತಾನೆ? ಎರಡೂ ಬರುತ್ತಾ? ಡನ್ ಟಿಕ್. ಇಲ್ಲಿ ಬ್ಯಾಂಕ್ಸ್ TD ಬರೋದಿಲ್ಲ, ಹೌದಾ? ಇಲ್ಲಿ ಪೋಸ್ಟ್ ಆಫೀಸ್ TD ಬರುವುದಿಲ್ಲ. M0 ಎಂದಿದ್ದು ನಾನು ಹೇಳ್ತಿರೋದು M0 ಸರ್. ಮತ್ತೆ M1. ಸೊ M1 ಅಂದ್ರೆ ಪ್ಲಸ್ ಕರೆನ್ಸಿ ಸರ್ಕ್ಯುಲೇಷನ್ ಇರುತ್ತಾ? ಎಸ್, ಡನ್ ಇರುತ್ತಾ? ಸೊ ಕ್ಯಾಶ್ ವಿತ್ ಬ್ಯಾಂಕ್ಸ್? ನೋ. ಬ್ಯಾಂಕರ್ ಡೆಪಾಸಿಟ್ ವಿತ್ RBI? ನೋ. ಅದರ್ ಬ್ಯಾಂಕ್ ಡೆಪಾಸಿಟ್ಸ್ ವಿತ್ RBI? ಎಸ್. ಬ್ಯಾಂಕುಗಳಲ್ಲಿ DD ಬರುತ್ತಾ? ಬ್ಯಾಂಕ್ಗಳಲ್ಲಿ TD ಬರೋಲ್ಲ. ಪೋಸ್ಟ್ ಆಫೀಸ್ ಅಲ್ಲಿ ಮೊದಲೇ ಬರೋದಿಲ್ಲ. ಅಂಡರ್ಸ್ಟ್ಯಾಂಡ್? ಸೊ ಚಂದ ಅರ್ಥ ಮಾಡ್ಕೋರಿ. ಇದು ಈ ಟೇಬಲ್ ಏನಾದ್ರು ನೀವು ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಅವ್ನು ಎಂತ ಕ್ವಶನ್ ಆರ ಕೇಳಿ. ಈ ಇನ್ನೊಂದು ಇದು KS ಎಕ್ಸಾಮ್ ಆಗಿತ್ತಲ್ಲ, KS ಎಕ್ಸಾಮು, ಅದರಲ್ಲಿ ಕೇಳಿದಾನೆ. ಮೊನ್ನೆ ರೀಸೆಂಟ್ ಗ್ರೂಪ್ C ಒಳಗಡೆ ಬೇಜಾನ್ ಅಲ್ಲಿ ಕೇಳ್ಬಿಟ್ಟಿದ್ದಾನೆ, ಕೇಳ್ತಾ ಇದ್ದಾನೆ, ಮುಂದೆನೂ ಕೇಳ್ತಾನೆ. ಅದಕ್ಕಾಗಿ ನಿಮ್ಗೆ ಹೇಳ. ನೆಕ್ಸ್ಟ್ M2 ಅಂದ್ರೆ ಸೊ ಫಿಸಿಕಲ್ ಕ್ಯಾಶ್ ಇದೆ, ಕ್ಯಾಶ್ ವಿತ್ ಡೆಪಾಸಿಟ್ಸ್ ಇಲ್ಲ, ಬ್ಯಾಂಕರ್ಸ್ ಡೆಪಾಸಿಟ್ಸ್ ಇಲ್ಲ. ಇಲ್ಲಿ ಅದರ್ ಡೆಪಾಸಿಟ್ಸ್ ಐತಿ? ಎಸ್ ಐತಿ. ಯಾಕಂದ್ರೆ M2 ಏನನ್ನು ಒಳಗೊಂಡಿದೆ? M1 ಪ್ಲಸ್ TD ತಾನೆ? ಎಸ್, TD ಅಲ್ಲ. ಸೊ M2 ಏನನ್ನು ಒಳಗೊಂಡಿದೆ? M1.
ಹೌದಾ. M1 ಅಂದ್ರೆ ಸೊ ಸಾರ್ವಜನಿಕರ ಬಳಿ ಇರುವ ಕರೆನ್ಸಿ, ಬ್ಯಾಂಕುಗಳಲ್ಲಿ ಡಿಡಿ, ಸೊ ಇವೆಲ್ಲ ಬರುತ್ತೆ. ಬ್ಯಾಂಕ್ಗಳಲ್ಲಿ ಡಿಡಿ ಬರಲ್ಲ. ಎಸ್, ಓಕೆ ಡನ್. ಸೊ ನೆಕ್ಸ್ಟ್ ಬ್ಯಾಂಕ್ಗಳಲ್ಲಿ ಡಿಡಿ ಎಸ್ ಬರುತ್ತಾ. ನೆಕ್ಸ್ಟ್ ಟಿಡಿ ಬರಲ್ಲ. ಇಲ್ಲಿ ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್ ಡಿಡಿ ಬ್ಯಾಂಕ್ಗಳಲ್ಲಿ ಡಿಡಿ, ಪೋಸ್ಟ್ ಆಫೀಸ್ ಎಸ್ ಡನ್ ಬರುತ್ತಾ, ಇದರಲ್ಲಿ ಬರಲ್ಲ. ನೆಕ್ಸ್ಟ್ M3 ಮೀನ್ಸ್ ಬ್ರಾಡ್ ಮನಿ, ಹೌದಾ. ಸೊ ಇದು ಫಿಸಿಕಲ್ ಕ್ಯಾಶ್ ಬರುತ್ತಾ. ಸೊ ಕ್ಯಾಶ್ ವಿತ್ ಬ್ಯಾಂಕ್ಸ್ ಬರಲ್ಲ. ಬ್ಯಾಂಕರ್ಸ್ ಡೆಪಾಸಿಟ್ ವಿತ್ RBI ಬರಲ್ಲ, ಹೌದಾ. ಇಲ್ಲಿ ಅದರ್ ಡೆಪಾಸಿಟ್ಸ್ ವಿತ್ RBI ಬರುತ್ತಾ, ಯಾಕಂದ್ರೆ M3 ಏನನ್ನು ಒಳಗೊಂಡಿದೆ. ಸೊ M1 ಪ್ಲಸ್ TD, ಎಸ್. ಸೊ ಇಲ್ಲಿ ಡಿಡಿ, ಇಲ್ಲಿ ಟಿಡಿ. ಸೊ ನೆಕ್ಸ್ಟ್ M4 ಏನೋ ಫಿಸಿಕಲ್ ಕ್ಯಾಶ್ ಒಳಗೊಂಡಿದೆ. ಯಾಕೆ ಫಿಸಿಕಲ್ ಕ್ಯಾಶ್ ಒಳಗೊಂಡಿದೆ ಅಂದ್ರೆ ಸೊ ಇಲ್ಲಿ M1 ಅಲ್ಲಿ ಏನೈತಲ್ಲ ಸೊ ಅದು ಕಂಟಿನ್ಯೂ ಆಗ್ತಾನೆ ಬರುತ್ತೆ. ಎಸ್. ನೆಕ್ಸ್ಟ್ ಕ್ಯಾಶ್ ವಿತ್ ಬ್ಯಾಂಕ್ಸ್ ಬರಲ್ಲ. ಬ್ಯಾಂಕರ್ಸ್ ಡೆಪಾಸಿಟ್ ವಿತ್ RBI ಬರಲ್ಲ. ನೆಕ್ಸ್ಟ್ ಅದರ್ ಡೆಪಾಸಿಟ್ಸ್ ಬರುತ್ತಾ. ಡಿಡಿ ಟಿಡಿ ಬ್ಯಾಂಕ್ಗಳಲ್ಲಿ ಬರುತ್ತಾ, ಪೋಸ್ಟ್ ಆಫೀಸ್ ಅಲ್ಲಿ ಬರುತ್ತಾ. ಸೊ ಇವೆಲ್ಲ ಸರ್ ಇದು ಕನ್ಫ್ಯೂಸ್ ಆಗ್ತಿದೆ ನಮಗಂದ್ರೆ ಬಹಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಹಿಂದೆ ಏನ್ ಹೇಳಿದಿನಲ್ಲ ಇವು ಮಾತ್ರ ಚೆನ್ನಾಗಿ ನೆನ್ಪಿಡ್ರಿ. ಇವು ಚೆನ್ನಾಗಿ ನೆನ್ಪಿಟ್ರೆ ನಿಮ್ಮ ಎಕ್ಸಾಮ್ಸ್ಗೆ ಈಸಿ ಆಗುತ್ತೆ. ಸೊ ಈಗ ನಾನು ಕ್ವಶನ್ ಪೇಪರ್ ತರಬಹುದಾಯ್ತು, ಬಟ್ ಕ್ವಶನ್ ಪೇಪರ್ ಅವೈಲಬಿಲಿಟಿ ಇಲ್ಲ, ಮತ್ತೆ ಅದು ಸ್ವಲ್ಪ ಟೈಮ್ ಬಹಳ ಆಗತ್ತಾ. ಅದರಲ್ಲಿ ನೀವು ಸೊ ಕ್ಲಾಸ್ ಬಹಳ ದಿನ ಆಯ್ತ್ರಿ ಸರ್, ಒಂದು ಹೆಚ್ಚು ಕಡಿಮೆ ಒಂದು 20 days ಆಯ್ತಪ್ಪಿ, ಹೌದಾ. ಕ್ಲಾಸ್ ಮಾಡ್ತಿಲ್ಲ, ಯಾಕಂದ್ರೆ ನಂದು ಸ್ವಲ್ಪ ಆಫ್ಲೈನ್ ಕ್ಲಾಸಸ್ ಇತ್ತು. ಸೊ ಆಫ್ಲೈನ್ ಕ್ಲಾಸಸ್ ಇರೋ ಕಾರಣ, ಸೊ ಟೈಟ್ ಬಿಸಿ ಶೆಡ್ಯೂಲ್ ಇರೋ ಕಾರಣ. ಇನ್ನೊಂದು ಏನಾಗುತ್ತಪ್ಪ ಅಂದ್ರೆ ಸೊ ಹೆಚ್ಚು ಕಡಿಮೆ ಒಂದು 4300 ಸಬ್ಸ್ಕ್ರೈಬರ್ ಇದಾರೆ ಈ ಒಂದು ಚಾನಲ್ಗೆ. ಈ ಒಂದು ಚಾನಲ್ಕ್ಕಿಂತ ನಿಮ್ ಚಾನಲ್ ಇದೆ, ಹೌದಾ. ಎಸ್. ಸೊ 4300 ಸಬ್ಸ್ಕ್ರೈಬರ್ ಇದ್ರು, ನೋಡ್ತಿರೋದು ಎಷ್ಟಪ್ಪ ಅಂದ್ರೆ 1K. ಅದು ಯಾವಾಗ ಈಗ ಅಪ್ಲೋಡ್ ಮಾಡಿದ್ರೆ ಒಂದು 10 ದಿನಕ್ಕೋ 20 ದಿನಕ್ಕೋ ನೋಡ್ತೀರಿ. ಮತ್ತೆ ನೀವು ಕ್ಲಾಸ್ ಮಾಡ್ರಿ ಅಂತೀರಿ. ಡೆಪ್ತ್ ನನ್ನಲ್ಲಿ ಪ್ರಾಬ್ಲಮ್ ಇದೆ, ನಿಮ್ಮಲ್ಲಿ ಪ್ರಾಬ್ಲಮ್ ಇದೆ, ನನಗೆ ಅರ್ಥ ಆಗ್ತಿಲ್ಲ. ಒಂದು ಡೆಪ್ತ್ ಮಾಡೋದ್ರಿಂದ ನೋಡ್ತಾ ಇಲ್ಲ, ಅದು ಹೊರಗಡೆ ನೋಡ್ರೆ ಸುಮ್ನೆ ಟೈಮ್ ಪಾಸ್ ಕಾಟಾಚಾರಕ ಸುಮ್ನೆ ಹಿಂದೆ ಮುಂದೆ ಹೇಳ್ತಿದ್ರೆ ಅಂತವ್ರು ಜಾಸ್ತಿ ವಿಡಿಯೋ ಓಡ್ತಾವ. ನಮ್ಮಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆನಾ. ಸೊ ಬಹಳಷ್ಟು ಜನ ಯಾಕೆ ಮಾಡಲ್ಲಪ್ಪ ಅಂದ್ರೆ ಸಿಲೆಬಸ್ ಬಿಟ್ಕೊಡಲ್ಲ. ಅಂದ್ರೆ ಇದು ಒಂದು ರೀಸನ್. ಸಿಲೆಬಸ್ ಬಿಟ್ಕೊಟ್ರು ಜನ ನೋಡಲ್ಲ, ಯಾಕಂದ್ರೆ ಸಿಲೆಬಸ್ ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿದ್ದೇನೋ ಸುಮ್ನೆ ಗಂಟಿ ಭಜಾನ ಉದ್ರಿ ಹೇಳ್ಕೊಂಡು ಹೋಗೋದು, ಪಟ ಹೇಳ್ಕೊಂಡು ಹೋಗೋದು. ಸೊ ಇವು ಬಹಳಷ್ಟು ನಿಮಗ ಮೋಟಿವೇಶನ್ ಕೊಡ್ತವೆ ಏನೋ ಗೊತ್ತಿಲ್ಲ. ಮತ್ ಕೆಲವೊಬ್ರು ಉದ್ರಿ ಡೈಲಾಗ್ ಹೇಳ್ತಿರ್ತಾರೆ, ನೋಡ್ಬೇಕು. ಈ ಆನ್ಲೈನ್ ಅಲ್ಲಿ ಬಹಳ ಇವ್ರು ಇದಾರೆ. ಸೊ ಅಂತವ್ರು ಯಾಕೆ ನೋಡ್ತಿದ್ರೆ ನಮ್ಮಂತವ್ರು ಯಾಕೆ ನೋಡ್ತಿಲ್ಲ, ಅದೊಂದು ನನಗೆ ಬಹಳ ಡೌಟ್ ಕಾಡ್ತಾ ಇದೆ. ಅದು ಆ ಹುಡುಗರದು ಮೈಂಡ್ ಸೆಟ್ ಅದ ಹಂಗಿದೆನಾ, ಅಥವಾ ನಾವೇನಾರು ಚೇಂಜ್ ಆಗ್ಬೇಕಾ, ನೀವೇ ಚೇಂಜ್ ಆಗ್ಬೇಕಾ, ನನಗೆ ಅದ ಅರ್ಥ ಆಗ್ತಿಲ್ಲ ಇದುವರೆಗೆ. ಆಯ್ತು, ಹೌದಾ. ನೋಡ್ರಿ ಬೇಕಿದ್ರೆ 3.5 ತಾಸು ಮಾಡಿನಪಿ ಒಂದು RBI ಯಾರ ಮಾಡ್ಯಾರ, ನನಗೆ ಅದೇ ಅರ್ಥ ಆಗ್ತಿಲ್ಲ. ಆ 3.5 ತಾಸಲ್ಲಿ ವಾಚ್ ಅವರ್ ನೋಡಿದ್ರೆ ಹೆಚ್ಚು ಕಡಿಮೆ 100 ತಾಸು ನೋಡಿಲ್ಲ ಅದನ್ನ. ಅಂದ್ರೆ ಅಷ್ಟು ಜನ ನೋಡಿದ್ರು ಸುಮ್ನೆ ಆವರೇಜ್ ಡ್ಯೂರೇಷನ್ ಎಷ್ಟಿರ್ತಂದ್ 4 ರಿಂದ 5 ನಿಮಿಷ. ಸೊ ಮೇಲೆ ಓಡಿಸ್ಕೊಂಡು ಹೋಗ್ತಿರೋ, ನನಗೆ ಅದೇ ಅರ್ಥ ಆಗ್ತಿಲ್ಲ. ಆಸ್ಪಿರೆಂಟ್ಸ್ ಅದು ಮೈಂಡ್ ಸೆಟ್ ಏನೋ ಅರ್ಥ ಆಗ್ತಿಲ್ಲ. ಅವ್ರ ಕರ್ಮ ಅವ್ರು ಅನುಭವಿಸ್ತಾರೆ. ನಾನಂತ ಅದೊಂದು ಒಂದು ಗ್ಯಾರಂಟಿ ಹೇಳ್ಬೋದು. ಯಾಕಂದ್ರೆ ಇದನ್ನು ನೋಡ್ಕೊಳ ಕೊಡ್ತಾನೆ ಸರ್, ನಿಮ್ಗೆ ಬರ್ದಿಟ್ಕೋರಿ. ಇದು ಸಾರಿಗೆ ಏನೋ ಹೇಳ್ತಾನ ಬಿಡ್ತಾರೋ ಅಂತ ನಿಮ್ಗೆ ಬಹಳ ಚೆನ್ನಾಗಿ ಕಾಣಿಸ್ಬೋದು. ಬಟ್ ಮುಂದೊಂದು ದಿನ ಎಕ್ಸಾಮ್ ಬರೀತೀರಿ. ಎಕ್ಸಾಮ್ ಬರೆದ ಮೇಲೆ ಯಾರ್ಯಾರು ಮೇಲೆ ಇದ್ದೀರಿ, ನಿಮ್ದು ಹಣಿ ಬರ ಮೇಲೆನೆ ಇರ್ತದೆ. ಯಾರ್ಯಾರು ಡೆಪ್ತ್ ಹೋಗಿರ್ತೀರ, ಯಾರ್ಯಾರು ಕಾನ್ಸೆಪ್ಟ್ ನ ಕ್ಲಾರಿಟಿ ಓದ್ಕೊಂಡು ಹೋಗಿರ್ತೀರ, ಅವ್ರು ಮಾತ್ರ ಪಕ್ಕ ಏನ್ ಮಾಡ್ತೀವಿ. ಇನ್ನೊಂದಪ್ಪಿ ಮೋಟಿವೇಶನ್ ಇಂದ ನಿಮ್ಗೆ ಏನ್ ಸಿಗಲ್ಲ. ಈಗ ಯಾರೊಬ್ರು ಮೋಟಿವೇಶನ್ ಹೇಳ್ತಾರೆ ಹಂಗ್ ಓದ್ಬೇಕು, ಹಿಂಗ್. ಮೋಟಿವೇಶನ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಡಿಸಿಪ್ಲಿನ್ ಇಂಪಾರ್ಟೆಂಟ್. ಸೊ ಮೋಟಿವೇಶನ್ಗೂ ಡಿಸಿಪ್ಲಿನ್ಗೂ ಬಹಳ ಡಿಫ್ರೆನ್ಸ್ ಐತಿ. ಈಗ ಹೇಳ್ತಾರ ಮೋಟಿವೇಶನ್ ವಿಡಿಯೋಸ್ ಎಲ್ಲ ಬೆಜ್ಜನ್ ಬರ್ತಿರ್ತಾವ ಯೂಟ್ಯೂಬ್ ಅಲ್ಲಿ, ಹೌದಾ. ಆ ಮೋಟಿವೇಶನ್ ಒಂದು ದಿನ. ಡಿಸಿಪ್ಲಿನ್ ಯಾರೇ ಬರ್ಲಿ ಯಾರೇ ಹೋಗ್ಲಿ, ನಾನು ಡೈಲಿ ಓದ್ತೀನಿ, ನನ್ನ ಕೆಲಸ ನಾನು ಏನ್ ಮಾಡ್ತೀನಿ. ಡಿಸಿಪ್ಲಿನ್ ಮಾತ್ರ ಇಂಪಾರ್ಟೆಂಟ್ ಇಲ್ಲಿ, ಮೋಟಿವೇಶನ್ ಅಲ್ಲ, ಬಿಟ್ಟು ಡೈಲಾಗ್ಗಳಲ್ಲ. ನೆನಪಿರ್ರಿ. ನಿಮ್ ಕರ್ಮ ನೋಡ್ರಪ್ಪ, ನನ್ನ ಕರ್ಮ, ನನ್ನ ಕೆಲಸ, ನಾನೇನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀನಿ. ನಿಮ್ಮ ಕೆಲಸ, ನಿಮ್ ಕರ್ಮ ನೀವು ಮಾಡಿದ್ರೆ ಉದ್ಧಾರ ಆಗ್ತೀರಿ, ಇಲ್ಲಪ್ಪ ಅಂದ್ರೆ ಹೊಗೆ ಹಾಕ್ಸ್ಕೋತೀರಿ ಅಷ್ಟೇ. ಇಷ್ಟನ್ನ ಹೇಳ್ತಾ ಸೊ ಮುಂದಿನ ಟಾಪಿಕ್ ಹೋಗೋಣಂತೆ. ಎಸ್, ಮುಂದಿನ ಟಾಪಿಕ್ ಇದು UPSC ಕೇಳಿದಾನೆ. ನಿಮ್ಮ ಕನ್ನಡ ಬುಕ್ಸ್ ಅಲ್ಲಿ, ನಿಮ್ಮ KPSC ಅವರಲ್ಲಿ ಯಾರಾದ್ರೂ ಹೇಳಿದ್ರೆ ಹೋಗಿ ನೋಡ್ಕೊಂಡು ಬರ್ರಿ. ಅರ್ಥ ಆಯ್ತಾ. ಇಷ್ಟೆಲ್ಲ ಮಾಡಿದ್ರು ನಮ್ಮ ಹುಡುಗರು ಯಾಕಂತ ನನಗೆ ಇದುವರೆಗೆ ಆಯ್ತು ಅರ್ಥ ಆಗ್ತಿಲ್ಲ. ಇರ್ಲಿ. ಸೊ ನನ್ನ ವಿಡಿಯೋನ ಮತ್ತೊಂದು ಹೇಳ್ತಾ ಇದ್ದೀನಿ. ಸೊ ಹಂಬಲ ಇರೋರಿಗೆ ಏನದು ಯಾರಿಗೆ ನೀಡಿದೆ ಅವ್ರು ನೋಡಿದ್ರೆ ಸಾಕು. ನಾನು ಅವ್ರಿಗೋಸ್ಕರನೇ ಮಾಡ್ತಾ ಇರೋದು. ನನ್ನ ವಿಡಿಯೋ ಎಲ್ಲಾರು ನೋಡ್ಬೇಕು, ಎಲ್ಲಾರು ಮೊದ್ಲಿತ್ತು. ಬಟ್ ಅದು ಇತ್ತೀಚೆಗೆ ಏನಾಗ್ತದೆ ಅಂದ್ರೆ ನನಗೆ ಇಂಟ್ರೆಸ್ಟ್ ಹೋಗ್ಬಿಡ್ತು. ಸೊ ಕೆಲವೊಬ್ರು ಮಾತ್ರ ನೋಡ್ಲಿ, ಯಾರಿಗೆ ನೀಡಿದನೋ ಅವ್ರು ಮಾತ್ರ ಕಂಪಲ್ಸರಿ ನೋಡ್ಲಿ ಅನ್ನೋ ಕಾರಣಕ್ಕಾಗಿನೇ ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಎಲ್ಲರೂ ನೋಡ್ಬೇಕು ಅನ್ನೋದು
ನನಗೂ ಇಲ್ಲ. ಸೊ ಅವ್ರು ನೋಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಡ್ರಿ. ಎಸ್ ಡನ್. ಎಸ್ ಮುಂದಿನ ಕಾನ್ಸೆಪ್ಟ್ ಹೋಗೋಣ. ಮನಿ ಮಲ್ಟಿಪ್ಲೈಯರ್ ಅಂತ ಕರಿತೀವಿ. ಮಲ್ಟಿಪ್ಲೈಯರ್. ಎಸ್ ಮನಿ ಮಲ್ಟಿಪ್ಲೈಯರ್ ಅಂತ ಕರಿತಾ ಹೋಗ್ತೀವಿ. ಇದು UPSC 2019 ಕೇಳಿದೆ. UPSC 2019. ಎಸ್ ಸೊ UPSC ಲೆವೆಲ್ ಕೊಡ್ತಾ ಇದ್ದೀನಿ ನೋಡ್ರಿ. ಸೊ ದ ಮನಿ ಮಲ್ಟಿಪ್ಲೈಯರ್ ಈಸ್ ಎ ಕಾನ್ಸೆಪ್ಟ್ ಇನ್ ಎಕನಾಮಿಕ್ಸ್ ದಟ್ ಮೆಜರ್ಸ್ ಹೌ ಮಚ್ ದ ಟೋಟಲ್ ಮನಿ ಸಪ್ಲೈ ಕ್ಯಾನ್ ಇನ್ಕ್ರೀಸ್ ಫ್ರಮ್ ದ ಆನ್ ಇನಿಷಿಯಲ್ ಡೆಪಾಸಿಟ್ ಇನ್ ಎ ಫ್ರಾಕ್ಷನಲ್ ರಿಸರ್ವ್ ಬ್ಯಾಂಕಿಂಗ್ ಸಿಸ್ಟಮ್. ಏನಾರ ಅರ್ಥ ಆಯ್ತಾ? ನೋ. ಹಣದ ಗುಣಕವು ಅರ್ಥಶಾಸ್ತ್ರದಲ್ಲಿ ಒಂದು ಪರಿಕಲ್ಪನೆಯಾಗಿದ್ದು ಇದೊಂದು ಕಾನ್ಸೆಪ್ಟ್. ಯಾವುದು? ಮನಿ ಮಲ್ಟಿಪ್ಲೇಯರ್ ಅಂದ್ರೆ ಇಲ್ಲಿ ಏನದು ಪ್ರಿಂಟ್ ಮಾಡಿದ ತಾನ RBI ಅದು ಎಕನಾಮಿ ಒಳಗಡೆ ಯಾವ ರೀತಿ ಸರ್ಕ್ಯುಲೇಟ್ ಆಗತ್ತಾ, ಯಾವ ರೀತಿ ಡಬಲ್ ಆಗತ್ತೆ. ಆಕ್ಚುಲಿ ನಾವು ಪ್ರಿಂಟ್ ಮಾಡಿದ್ದೆ ಎಷ್ಟು, ಬಟ್ ಎಕನಾಮಿಯಲ್ಲಿ ಇರ್ತಕ್ಕಂಥದ್ದು ಎಷ್ಟು, ಎಕನಾಮಿ ಒಳಗೆ ಹೋದ್ಮೇಲೆ ಅದು ಎಷ್ಟು ಡಬಲ್ ಆಗತ್ತಾ, ಇದನ್ನೇ ಮನಿ ಮಲ್ಟಿಪ್ಲೇಯರ್ ಅಂತ ಕರಿತೀವಿ. ಇದು ಭಾಗಶಃ ಮೀಸಲು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಆರಂಭಿಕ ಠೇವಣಿಯಿಂದ ಒಟ್ಟು ಹಣದ ಪೂರೈಕೆ ಎಷ್ಟು ಹೆಚ್ಚಾಗಬಹುದು ಎಂಬುದನ್ನು ಅಳೆಯುತ್ತದೆ. ಅದನ್ನ ಹೇಳಿದ ಈಗ ಸಿಂಪಲ್ ಆಗಿ ನಿಮಗೊಂದು ಹೇಳ್ಬಿಡ್ತೀನಿ ಕೇಳಿ. ಎಸ್ ಕೇಳ್ರಿ. ಇಲ್ಲಿ ಏನಾಗತ್ತಂದ್ರೆ RBI. ಯಾವುದು? RBI. ಸಿ RBI ಏನ್ ಮಾಡುತ್ತಪ್ಪ ಅಂದ್ರೆ ನೋಟನ್ನ ಪ್ರಿಂಟ್ ಮಾಡುತ್ತಾ. ಎಷ್ಟರದು? 100 ರೂಪೀಸ್. ಎಷ್ಟು? 100 ರೂಪೀಸ್ ನೋಟ್ ಪ್ರಿಂಟ್ ಮಾಡ್ತಾ. ಎಸ್ ಸೊ ಈ 100 ರೂಪೀಸ್ ನೋಟ್ ಪ್ರಿಂಟ್ ಮಾಡಿದ್ರೆ ಅದನ್ನ SBI ಬ್ಯಾಂಕ್, ಯಾವ ಬ್ಯಾಂಕು? SBI ಬ್ಯಾಂಕ್ ಏನ್ ಮಾಡುತ್ತಾ? ಸೊ ರೆಪೋ ರೇಟು ಇವುಗಳ ಮೂಲಕ ಸಾಲ ಪಡಿತದ. ಅನುಕೂರಿ. ಹೌದಾ? ಸೊ ಈ ಒಂದು 100 ರೂಪಾಯಿನ ಪ್ರಿಂಟ್ ಮಾಡ್ಲಿಕ್ಕೆ ಮಿನಿಮಮ್ ರಿಸರ್ವ್ ರೇಷಿಯೋ ಅಥವಾ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಬೇಸ್ ಮೇಲೆ ಏನ್ ಮಾಡ್ತಾ ಹೋಗ್ತಾರೆ, ಇಲ್ಲಿ ತನ್ನ ಚಿನ್ನ, ಯಾವುದು? ಚಿನ್ನ. ಹೌದಾ? ಎಸ್ ಮತ್ತೆ ನಿಮ್ಮ ಒಂದು ವಿದೇಶಿ ಕರೆನ್ಸಿ ಸಾಲ ಪತ್ರಗಳನ್ನ ರಿಸರ್ವ್ ಆಗಿ ಇಟ್ಕೊಳ್ಳುತ್ತೆ. ಹೌದು ತಾನೆ? ಎಸ್ ಸೊ ಈ 100 ರೂಪಾಯಿನ ಪ್ರಿಂಟ್ ಮಾಡಿ ಯಾರಿಗೆ ಕೊಡ್ತು? SBI ಕೊಡು. ಯಾರಿಗೆ ಕೊಡ್ತು? SBI. ಸೊ SBI ಏನ್ ಮಾಡುತ್ತಪ್ಪ ಅಂದ್ರೆ, ಸೊ ಯಾರಿಗೆ? ಬಿಸಿನೆಸ್ ಮ್ಯಾನ್. ಯಾರಿಗೆ? ವಿಜಯ್ ಮಲ್ಯ ಬ್ರೋ. ಯಾರು? ವಿಜಯ್ ಮಲ್ಯ ಕೊಡ್ತದ. ಸೊ ಯಾವ್ದಕ್ಕ? RBI SBI ಸಾಲ ಕೊಡುತ್ತಾ. SBI ಅಗೇನ್ ಯಾರಿಗೆ ಕೊಡ್ತಾರೆ? ವಿಜಯ್ ಮಲ್ಯ ಕೊಡ್ತಾರೆ. ಹೌದಾ? ವಿಜಯ್ ಮಲ್ಯ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಸೇಫರ್ ಝೋನ್ಗೆ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ತಾನೆ. ಅದರ್ವೈಸ್ ಅವನ್ ಏನ್ ಮಾಡ್ತಾನಪ್ಪ ಅಂದ್ರೆ, ಸೊ ಈ ತನ್ನ ಕಂಪನಿ ಏನ್ ಮಾಡ್ತಾರೆ? ವೇಜ್ ವರ್ಕರ್ ಇರ್ತಾರೆ ತಾನೆ. ಹೌದಾ? ಸೊ ಕೂಲಿ ಕಾರ್ಮಿಕರ ಅಂತ ಕರಿತೀವಿ. ಇವ್ರಿಗೆ ಏನ್ ಮಾಡ್ತಾರೆ? ಕೂಲಿನ ಕೊಡ್ತಾರೆ. ಈ ಕೂಲಿ ಕಾರ್ಮಿಕರು ಏನ್ ಮಾಡ್ತಾರೆ? ಅಗೇನ್ ಬಂದು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ತಾರೆ. ಇಲ್ಲಿ ಕೊಟ್ಟಿದ್ದು 100 ರೂಪಾಯಿ. ಈ 100 ರೂಪಾಯಿನ ಯಾರಿಗೆ ಸಾಲ ಕೊಟ್ರು? ಇವ್ರಿಗೆ ಸಾಲ ಕೊಟ್ರು. ಸೊ ಇವ್ರು ಏನ್ ಮಾಡ್ತಾರೆ? ಕೆಲಸ ಮಾಡಿದಕ್ಕಾಗಿ ಇವ್ರಿಗೆ 100 ರೂಪಾಯಿ ಕೊಡ್ತಾರೆ. ಅಗೇನ್ ಈ 100 ರೂಪಾಯಿ ಮತ್ತೆ ಎಲ್ಲಿ ಬರುತ್ತಾ? ಇದೇ ಬ್ಯಾಂಕಿಗೆ ಬರುತ್ತಾ. ಇಲ್ಲಿ ಒಂದೇ 100 ರೂಪಾಯಿ, ಬಟ್ ಇವ್ರ ಬ್ಯಾಂಕ್ ಅಕೌಂಟ್ ಅಲ್ಲಿ ಇವನಿಗೂ 100 ರೂಪಾಯಿ ಐತಿ, ಇವನಿಗೂ 100 ರೂಪಾಯಿ ಐತಿ, ಇವನಿಗೂ 100 ರೂಪಾಯಿ ಐತಿ. ಹೌದಾ? ಎಸ್ ಸೊ ಈ ರೀತಿಯಾಗಿ ಏನಾಗತ್ತಾ? ಮನಿ ಸರ್ಕ್ಯುಲೇಷನ್ ಆಗ್ತಾ ಇರುತ್ತಾ. ಬಟ್ ಇಲ್ಲಿ ಆಕ್ಚುಯಲ್ ಆಗಿ ಇಲ್ಲಿ 100 ರೂಪಾಯಿ ಇದು ರಿಸರ್ವ್ ಬ್ಯಾಂಕ್ ಇಂದು. ಇಲ್ಲಿ 100 ರೂಪಾಯಿ, ಇಲ್ಲಿ 100 ರೂಪಾಯಿ, ಇಲ್ಲಿ 100, ಟೋಟಲ್ ಒಂದು 200 ರೂಪಾಯಿ ಆಯ್ತು ತಾನೆ. ಅಂದ್ರೆ ಡಬಲ್ ಆಯ್ತು ತಾನೆ. ಇದನ್ನೇ ಮನಿ ಮಲ್ಟಿಪ್ಲೇಯರ್ ಅಂತ ಕರಿತೀವಿ. ಆಕ್ಚುಯಲ್ ಇರೋದು 100 ರೂಪಾಯಿ ಮಾತ್ರ ಪ್ರಿಂಟ್ ಮಾಡಿರೋದು. ಬಟ್ ಇಲ್ಲಿ 100 ರೂಪಾಯಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಐತಿ, ಇವನಿಗೂ 100 ರೂಪಾಯಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಐತಿ. ಹೌದಾ? ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಮನಿ ಮಲ್ಟಿಪ್ಲೈ ಆಗ್ತಾ ಇದೆ. ಮನಿ ಏನಾಗ್ತಿದೆ? ಮಲ್ಟಿಪ್ಲೈ ಆಗ್ತಿದೆ. ಸೊ ಇದಕ್ಕೊಂದು ಫಾರ್ಮುಲಾ ಇದೆ. ಈ ಫಾರ್ಮುಲಾ ನೆನ್ಪಿಡ್ರಿ. ಏನಪ್ಪಾ? ಮನಿ ಮಲ್ಟಿಪ್ಲೈಯರ್ ಈಕ್ವಲ್ಸ್ ಟು ಬ್ರಾಡ್ ಮನಿ. ನಾನು ನಿಮಗೆ ಹೇಳಿದ್ದೆ ಬ್ರಾಡ್ ಮನಿ ಯಾವುದು? M3 ತಾನೆ. ಸೊ ಬ್ರಾಡ್ ಮನಿ M3 ಡಿವೈಡೆಡ್ ಬೈ ರಿಸರ್ವ್ ಮನಿ. ರಿಸರ್ವ್ ಮನಿ ಅಂದ್ರೆ ಯಾವುದು? M0. ಈಗ ಫಾರ್ ಎಕ್ಸಾಂಪಲ್ ಸೊ ಎಲ್ಲಾನು ಸೇರಿಸ್ಕೊಂಡ್ರೆ ಎಷ್ಟಾಯ್ತು? ಒಂದ್ 200 ರೂಪಾಯಿ ಐತೆ ಅನ್ಕೋರಿ. ಎಷ್ಟು? 200. M0 ಎಷ್ಟೈತಿ? 100 ಐತಿ. ಅರ್ಥ ಆಯ್ತಾ? ಸೊ ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಎಲ್ಲ ಬರ್ತಾ ಹೋಗುತ್ತಾ? ಎಸ್ 2. ಹೌದಾ? ಎಸ್ ಅಥವಾ ಈ 100 ಕ್ಯಾನ್ಸಲ್ ಮಾಡಿಬಿಟ್ರೆ 200. ಸೊ ಈಗ ಡಬಲ್ ಆಯ್ತಾನೆ ಮನಿ ಮಲ್ಟಿಪ್ಲೇಯರ್. ಸೊ ಈ ರೀತಿ ಇದೆ. ನಿಮಗೆ ಕ್ವಶನ್ ಕೇಳಲ್ಲ, ಯಾವುದೇ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಲ್ಲ. ಕ್ವಶನ್ ಏನ್ ಕೇಳ್ತಾನಪ್ಪ ಅಂದ್ರೆ, ಸೊ ಬ್ರಾಡ್ ಮನಿ ಅಂದ್ರೆ ಏನು? ಯಾವ ಮನಿ? ಬ್ರಾಡ್ ಮನಿ. ಎಸ್ ಸೊ ಬ್ರಾಡ್ ಮನಿ, ಸಾರಿ, ಕ್ವಶನ್ ಏನ್ ಕೇಳ್ತಾನಪ್ಪ ಅಂದ್ರೆ ಮನಿ ಮಲ್ಟಿಪ್ಲೇಯರ್. ಯಾವುದು? ಮನಿ ಮಲ್ಟಿಪ್ಲೇಯರ್ ಅಂದ್ರೆ ಏನು? ಸೊ ಮನಿ ಮಲ್ಟಿಪ್ಲೇಯರ್ ಫಾರ್ಮುಲಾ ಏನು? ಜಸ್ಟ್ ಅ ಮಿನಿಟ್ ಇರ್ಲಿ. ಸೊ ಬ್ರಾಡ್ ಮನಿ M3 ಡಿವೈಡೆಡ್ ಬೈ M0 ಅನ್ನ ನಾವೇನಂತ ಮತ್ತೆ ಇನ್ನೊಂದು ಫಾರ್ಮುಲಾ ಐತಿ. ಇನ್ನೊಂದು ಫಾರ್ಮುಲಾ ಏನಪ್ಪಾ ಅಂದ್ರೆ 1 ಡಿವೈಡೆಡ್ ಬೈ ರಿಸರ್ವ್ ರೇಷಿಯೋ. ಎಸ್ ಸೊ ಈ ರಿಸರ್ವ್ ರೇಷಿಯೋ ಏನಾದ್ರು ಮಾಡ್ಕೋರಿ, ಇದನ್ನಾರ ಮಾಡ್ಕೋರಿ. ಒಟ್ಟ ಸೊ ನಿಮಗೆ ಮನಿ ಮಲ್ಟಿಪ್ಲೇಯರ್ ಅಂದ್ರೆ ಗೊತ್ತಾಯ್ತಾನೆ. ಈಗ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ಇಲ್ಲಿ ಬ್ಯಾಂಕ್ ಅಲ್ಲಿ ತಗೋರಿ. ಬ್ಯಾಂಕಿಂಗ್ ಸೆಕ್ಟರ್ ಯಾವ್ದ್ರಲ್ಲಿ? ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಏನಾಗತ್ತ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ಇವ್ 1000 ರೂಪೀಸ್ ಏನ್ ಮಾಡಿದಾನೆ? ಬ್ಯಾಂಕ್ ರಿಸರ್ವ್ ಆಗಿ ಮೇಂಟೈನ್ ಮಾಡ್ತಾ ಇದೆ. ಸೊ ಈ 1000 ರೂಪೀಸ್ ಅಲ್ಲ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ SBI, ಯಾವುದು? SBI ಒಳಗಡೆ ಏನಾಗೈತಪ್ಪ ಅಂದ್ರೆ 1000 ರೂಪಾಯಿ ಐತಿ.
ಎಷ್ಟೈತಿ 1000 ರೂಪಾಯಿ ಏನ್ ಮಾಡತ್ತ ರೆಪೋ ರೇಟ್ ಆಪರೇಷನ್ ಮೇಲಕ. ಸೊ ಆರ್ ಬಿ ಐ ಏನ್ ಮಾಡಿದೆ ಬ್ಯಾಂಕಿಂಗ್, ಸೊ ಬ್ಯಾಂಕ್ ಕೊಟ್ಟಿದೆ ಯಾರು ಆರ್ ಬಿ ಐ. ಸೊ ಇವ್ರು ಏನ್ ಮಾಡಿದೆ ಈ 1000 ರೂಪೀಸ್ ಅಲ್ಲಿ 4%, ಹೌದಾ 4% ಏನ್ ಮಾಡ್ಬೇಕು CRR ಮೇಂಟೈನ್ ಮಾಡ್ಬೇಕಂತ ಬ್ಯಾಂಕ್ಸ್ ಗೆ ಐತಿ, ಹೌದಾ. CRR ಮೇಂಟೈನ್ ಮಾಡಿದ್ರೆ ಯಾವಾರು CRR ಮೇಂಟೈನ್ ಮಾಡಿದ್ರೆ ಯಾರು SBI ಮೇಂಟೈನ್ ಮಾಡ್ಲೇಬೇಕಂತ ಹೇಳಿದ್ದೆ, ನೆನಪಿದೆನಾ. ಸೊ ಇಲ್ಲಿ ಏನಾಗತ್ತಪ್ಪ ಅಂದ್ರೆ 1000 ರೂಪೀಸ್ ಅಲ್ಲಿ CRR ಎಷ್ಟು 4%. ಎಸ್, ಸೊ ಆರ್ ಬಿ ಐ ರಿಸರ್ವ್ ರೇಷಿಯೋ, ಹೌದಾ. ಸೊ 4% ಅಂದ್ರೆ ದಟ್ಸ್ ಲೈಕ್ ಹೆಚ್ಚು ಕಡಿಮೆ 4% 400. ಸೊ ರಿಮೈನಿಂಗ್ 600 ರೂಪೀಸ್ ಏನಾಯ್ತು ಬ್ಯಾಂಕಿಗೆ ಅವೈಲಬಿಲಿಟಿ, ಹೌದಾ. ಈ 600 ಅವ್ನು ಏನ್ ಮಾಡ್ತಾನೆ ಹೊರಗಡೆ ಸಾಲ ಕೊಡ್ಬೋದು. ಹಿಂಗ ಈ ರೀತಿ ಏನಾಗುತ್ತೆ ಸರ್ಕ್ಯುಲೇಷನ್ ಆಗುತ್ತೆ. ಮತ್ತೆ ಈ 600 ರೂಪೀಸು ಜನ ಏನ್ ಮಾಡ್ತಾರೆ ಸಾಲ ಕೊಟ್ರೆ ಜನ ಅಗೇನ್ ಏನ್ ಮಾಡ್ತಾರೆ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ತಾರೆ ತಾನೆ, ಇಲ್ಲಿ ಹೇಳಿದೆ ತಾನೆ. ಸಾರಿ ಜಸ್ಟ್ ಅ ಮಿನಿಟ್, ಇದಪ್ಪ ಇಲ್ಲಿ. ಸೊ ಇಲ್ಲಿ ದುಡ್ಡು ಕೊಟ್ರೆ ಇವನ್ ಮತ್ತೆ ಅಗೇನ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ತದಾನ ಅಂತ ಹೇಳಿದೆ ತಾನೆ. ಸೊ ಡೆಪಾಸಿಟ್ ಮಾಡಿದಾಗ ಇಲ್ಲಿ ಡೆಪಾಸಿಟ್ ಮಾಡಿದಾಗ ಅಗೇನ್ ಡೆಪಾಸಿಟ್ ಬಂತ, ಎಷ್ಟು ಬಂತು 600 ರೂಪಾಯಿ ಅವ್ರಿಗೆ ಸಾಲ ಕೊಟ್ಟಾಗ ಅಗೇನ್ ಅವ್ನು ಮತ್ತೆ ಬ್ಯಾಂಕ್ ಅಲ್ಲಿ ತಂದಿಡ್ತಾನೆ, ಮತ್ತಿದು ಡೆಪಾಸಿಟ್ ಆಯ್ತಾ. ಈ 600 ರೂಪಾಯಿದಲ್ಲಿ ಅಗೇನ್ 4% ಏನ್ ಮಾಡ್ಬೇಕು, ಸೊ CRR ಮೇಂಟೈನ್ ಮಾಡ್ಬೇಕಾ. CRR ಮಸ್ಟ್ ಅಂಡ್ ಶುಡ್ ಮೇಂಟೈನ್ ಮಾಡ್ಬೇಕು. ಅಂದ್ರೆ ಅವ್ನ ಡೆಪಾಸಿಟ್ ಅಲ್ಲಿ ನೆಟ್ ಡಿಮ್ಯಾಂಡಿಂಗ್ ಟೈಮ್ ಲೆಬಿಲಿಟಿ ಅಂತ ಯಾರು ನೋಡಿಲ್ಲ ಹಿಂದ್ಲಿದ್ದ ನೋಡ್ಕೊಂಡ್ ಬರ್ರಿ. ಮತ್ತೆ ಅರ್ಥ ಆಯ್ತಾ. ಈ NDTL ಮೇಲೆ 4% ಅಂತ ಹೇಳಿದ್ದೆ, ನೆನಪಿದೆನಾ. ಎಸ್, ಸೊ 4% ಅಗೇನ್ 6 and 4 24 ಅಂದ್ರೆ 240 ರೂಪೀಸ್ ಆಯ್ತು. ಸೊ ರಿಮೈನಿಂಗ್ 360 ರೂಪೀಸ್ ಏನಾಯ್ತು ಉಳಿತು. ಮತ್ತೆ ಅವ್ನು ಸಾಲ ಕೊಟ್ಟ ಯಾರಿಗೆ, ಇವನಿಗೆ ಜನರಿಗೆ. ಮತ್ತೆ ಜನರು ಏನ್ ಮಾಡ್ತಾರ ಹೊರಗಡೆ ಇಡೋದಾಕ ಬ್ಯಾಂಕ್ ಅಲ್ಲಿ ಇಡೋಣ ಅಂತ ಬ್ಯಾಂಕ್ ಅಲ್ಲಿ ಇಡ್ತಾರೆ. ಸೊ ಬ್ಯಾಂಕ್ ಅಲ್ಲಿ ಇಟ್ಟಾಗ 360 ರೂಪೀಸ್ ಆಯ್ತು. ಮತ್ತೆ CRR 4%, ಮತ್ತೆ 144 ರೂಪೀಸ್ CRR ಹೋಯ್ತು, 216 ರೂಪೀಸ್ ಬಂತು. ಸರ್ ಇದು ಎಲ್ಲಿವರೆಗ್ರಿ ಸರ್ ಹಿಂಗೆ ಹೋಗ್ತಾ ಬರೋದು ಹೋಗ್ತಾ ಎಲ್ಲಿವರೆಗಪ್ಪ ಅಂದ್ರೆ ಬ್ಯಾಂಕ್ ಅಲ್ಲಿ ರಿಸರ್ವ್ ರಿಕ್ವೈರ್ಮೆಂಟ್ಸ್ ಏನಿರ್ತವೆ 0 ಬರೋವರೆಗೆ. ಎಲ್ಲಿ ಬರೋವರಿಗೆ 0 ಬರೋವರೆಗೆ ಏನ್ ಮಾಡ್ತಾ ಹೋಗ್ತಾರೆ. ಸೊ ಇದು ಮಾಡ್ತಾ ಹೋಗ್ತಾರೆ. ಅಂಡರ್ಸ್ಟ್ಯಾಂಡ್ ಸರ್. ಇದು ಎಕ್ಸಾಮಿಗೆ ಕೇಳ್ತಾನೆ, ಕೇಳಲ್ಲ, ಬಟ್ ನಿಮ್ಗೊಂದು ಹೆಂಗ್ ಹೋಗುತ್ತಾ ಹೆಂಗ್ ಬರುತ್ತಾ ಅಂತ ಹೇಳಿ ಗೊತ್ತಾಗಬೇಕಲ್ಲ. ಇಲ್ಲಿ ರಿಸರ್ವ್ ರಿಕ್ವೈರ್ಮೆಂಟ್ಸ್ ಐತಿ. ಸೊ ಆರ್ ಬಿ ಐ ಏನ್ ಮಾಡ್ತಾ ಇಂಜೆಕ್ಟ್ ಮಾಡುತ್ತಾ ಅಮೌಂಟ್ ನ. ಸೊ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇಲ್ಲಿ ಇದು ಅವೈಲಬಿಲಿಟಿ ಆಫ್ ಕ್ಯಾಶ್, ಇದು ನಿಮ್ಗ ರಿಸರ್ವ್ ರೇಷಿಯೋ. ಸೊ ಈ ರಿಸರ್ವ್ ರೇಷಿಯೋನು ಅವೈಲಬಿಲಿಟಿ ಆಫ್ ಕ್ಯಾಶ್ ಏನೈತಲ್ಲ 27 ರೂಪೀಸ್ ಐತಿ. ಇದು 0 ಬರೋವರೆಗೆ ಹಿಂಗೆ ಮಾಡ್ತಾನೆ ಇರ್ತಾರೆ, ಹೌದಾ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ರಿಸರ್ವ್ ರೇಷಿಯೋ ಏನಾಗತ್ತಾ 1000 ರೂಪೀಸ್ ಇರುತ್ತಾ. ಎಲ್ಲಿ ಬ್ಯಾಂಕ್ ಅಲ್ಲಿ ಆರ್ ಬಿ ಐ ಕೊಟ್ಟಿದ್ದು 1000 ರೂಪೀಸ್. ಎಷ್ಟು 1000 ರೂಪೀಸ್ ಯಾರಿಗೆ ಬ್ಯಾಂಕಿಗೆ, ಹೌದಾ. ಬ್ಯಾಂಕ್ ಹತ್ರ 1000 ರೂಪೀಸ್ ಇದ್ರೆ ಅದು CRR ಮಾಡಿ ಅವರಿಗೆ ಲೋನ್ ಕೊಟ್ಟು ಮತ್ತೆ ಆ ಲೋನಿಂದ ಮತ್ತೆ ಡೆಪಾಸಿಟ್ ಆದ್ರೆ ಮತ್ತೆ CRR ಮಾಡಿ ಮತ್ತೆ ಲೋನ್ ಕೊಟ್ಟು ಮತ್ತೆ CRR ಮಾಡಿ ಮತ್ತೆ ಲೋನ್ ಕೊಟ್ಟು ಮತ್ತೆ CRR ಮಾಡಿ ಮತ್ತೆ ಲೋನ್ ಕೊಟ್ಟು ಇದು ಪ್ರಾಸೆಸ್ ಆಗ್ತಾ ಇರುತ್ತಲ್ಲ. ಟೋಟಲ್ ಆಗಿ ಅವೈಲಬಿಲಿಟಿ ಆಫ್ ಕ್ಯಾಶ್ ಏನಿರುತ್ತಲ್ಲ ಇದು 1500 ರೂಪೀಸ್ ಇರುತ್ತೆ. ಟೋಟಲ್ ಆಗಿ 2500 ರೂಪೀಸ್ ಆಗುತ್ತೆ. ಸೊ ಇದನ್ನೇ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಮನಿ ಮಲ್ಟಿಪ್ಲೇಯರ್. ಅಂದ್ರೆ ಅವ್ರು ಪ್ರಿಂಟ್ ಮಾಡಿದ 1000 ರೂಪಾಯಿ ಆದ್ರೆ ಸೊ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಇರೋದು 2500 ರೂಪಾಯಿ. ಅಂದ್ರೆ ಮನಿ ಡಬಲ್ ಆಯ್ತಾನೆ. ಮನಿ ಡಬಲ್ ಆಗೋದನ್ನೇ ಮನಿ ಮಲ್ಟಿಪ್ಲೇಯರ್ ಅಂತ ಕರೀತಾರೆ. ಸೊ ಈ ಒಂದು ಮನಿನ ಮಲ್ಟಿಪ್ಲೇಯರ್ ನ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಜಸ್ಟ್ ಅ ಮಿನಿಟ್ ಅದನ್ನ ಡಿಲೀಟ್ ಮಾಡ್ಬಿಡ್ತೀನಿ ಒಂದಿರ್ಲಿ. ಓಕೆ ಡನ್. ಇಲ್ಲಿ ಕೇಳ್ರಿ, ಈ ಒಂದು ಮನಿ ಮಲ್ಟಿಪ್ಲೇಯರ್ ನಾವ್ ಏನ್ ಮಾಡ್ತೀವಿ ಸರ. ಮನಿ ಮಲ್ಟಿಪ್ಲೇಯರ್ ಹೇಳಿದ್ರೆ ಓಕೆ ಡನ್, ಹೌದಾ. ಇದನ್ನ ಏನ್ ಮಾಡ್ಬೋದು ನಾವು, ಜಸ್ಟ್ ಮಿನಿಟ್ ಇಲ್ಲಿ ಅದು ಹೋಯ್ತು, ಹೋಲ್ಬಿಡ್ರಿ, ಹೌದಾ. ಚಾಟ್ ಬಾಕ್ಸ್ ಅದೇನು ಬಾಕ್ಸ್ ಐತಲ್ಲ ಅದನ್ನ ಹೋಗ್ಬಿಡ್ರಿ. ಡಿಲೀಟ್ ಮಾಡೋ ಟೈಮಲ್ಲಿ ಅರ್ಜೆಂಟ್ ಅಲ್ಲಿ ಹೋಗ್ಬಿಡ್ರಿ. ಅದು ನಿಮಗೆ ಬಾಕ್ಸ್ ಅಂತ ಅರ್ಥ ಆಯ್ತಾನೆ. ಈಗ CRR ಒಂದು ಕ್ವಶನ್ ಬರ್ತದೆ ನಿಮ್ಗೆ UPSC ಅಲ್ಲಿ ಕ್ವಶನ್ ಕೇಳಿರೋದು. ಈಗ ಫಾರ್ ಎಕ್ಸಾಂಪಲ್ CRR ಅಂತಿದೆ, ಹೌದಾ. CRR ನಿಮ್ಮ ಮನಿ ಮಲ್ಟಿಪ್ಲೇಯರ್ಗೆ ಎಫೆಕ್ಟ್ ಕೊಡುತ್ತಾ ಇಲ್ಲ, ಕೊಡುತ್ತೆ. ಹೆಂಗ್ರಿ ಸರ್, CRR ಕಡಿಮೆ ಮಾಡಿದ್ರೆ ಮನಿ ಮಲ್ಟಿಪ್ಲೇಯರ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. CRR ಜಾಸ್ತಿ ಮಾಡಿದ್ರೆ ಮನಿ ಮಲ್ಟಿಪ್ಲೇಯರ್ ಏನಾಗತ್ತಾ ಕಡಿಮೆ ಆಗುತ್ತೆ. ಹೆಂಗ್ರಿ ಸರ್ ಹೆಂಗ್ ಹೇಳಕತ್ತೀರಿ ನೀವು. ಈಗ CRR ಅಂದ್ರೆ ನಿಮಗೆ ಗೊತ್ತಿದೆ ಚಂದ, ಹೌದಾ. CRR ಅಂದ್ರೆ ಏನು, ಸೊ ಏನ್ ಮಾಡುತ್ತಾ RBI ನಿರ್ದೇಶನದ ಮೇರೆಗೆ ಸರ್ಟನ್ ಪರ್ಸೆಂಟೇಜ್ ಆಫ್ ಅಮೌಂಟ್ ನ ಅಥವಾ ಕ್ಯಾಶ್ ರೂಪದಲ್ಲಿ ಯಾರ ಹತ್ರ ತಂದಿಡ್ಬೇಕು ಬ್ಯಾಂಕುಗಳು RBI ಕಡೆ. ಈಗ CRR ಕಡಿಮೆ ಮಾಡಿದ್ರೆ ಫಾರ್ ಎಕ್ಸಾಂಪಲ್ 4% ಇರೋದು 1% ತಗೊಳ್ರಿ. 4% ಇರೋದು 1% ಮಾಡಿದ್ರೆ ನಾನು ನಿಮಗ ಲಾಸ್ಟ್ ಕ್ಲಾಸ್ ಅಲ್ಲೇ ಹೇಳಿದ್ದೆ ಮಾನಿಟರಿ ಪಾಲಿಸಿ ಒಳಗಡೆ ನೆನಪಿದೆನಾ. CRR 4% ಇಂದ 1% ಮಾಡಿದ್ರೆ ಏನಾಗತ್ತಾ ಇಲ್ಲಿ ಹೇಳ್ಬಿಡ್ತೀನಿ ಕೇಳ್ರಿ. CRR
ಕಡಿಮೆ ಮಾಡಿದ್ರೆ ಏನಾಗತ್ತಾ, CRR ಕಡಿಮೆ ಮಾಡಿದ್ರೆ ವಾಣಿಜ್ಯ ಬ್ಯಾಂಕ್ಗಳು ಏನ್ ಮಾಡ್ತವೆ, ಸಾಲ ಜಾಸ್ತಿ ತಗೊಳ್ತವೆ. ವಾಣಿಜ್ಯ ಬ್ಯಾಂಕ್ಗಳು ಏನ್ ಮಾಡ್ತವೆ, ಸಾಲ ಜಾಸ್ತಿ ಕೊಡ್ತವೆ. ಯಾಕೆ ಸಾಲ ಜಾಸ್ತಿ ಕೊಡ್ತವೆ? ಸೊ CRR ಅಂದ್ರೇನು, ಇವ್ರು ಕ್ಯಾಶ್ ಇವ್ರ ಹತ್ರ ತಂದಿಡಬೇಕು. ಸೊ ತಂದಿಡೋದು ಕಡಿಮೆ ಆದ್ರೆ ವಾಣಿಜ್ಯ ಬ್ಯಾಂಕ್ಗಳ ಹತ್ರ ಹಣದ ಹರಿವು ಏನಾಗತ್ತಾ, ಜಾಸ್ತಿ ಆಗತ್ತಾ. ವಾಣಿಜ್ಯ ಬ್ಯಾಂಕ್ಗಳ ಹತ್ರ ಹಣದ ಹರಿವು ಜಾಸ್ತಿ ಆದ್ರೆ ಸೊ ಜನರಿಗೆ ಏನ್ ಮಾಡ್ತಾರೆ, ಸಾಲವನ್ನ ಜಾಸ್ತಿ ಕೊಡ್ತಾರೆ. ಸೊ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಕಡಿಮೆ ಬಡ್ಡಿ ದರ ಇರೋ ಕಾರಣ ಇವರಿಗೆ ಕಡಿಮೆ ಬಡ್ಡಿ ದರ ಹಾಕಿದ್ರೆ ಇವರಿಗೆ ಕಡಿಮೆ ಬಡ್ಡಿ ದರ ಹಾಕ್ತಾರೆ. ಸೊ ಇವರಿಗೆ ಕಡಿಮೆ ಬಡ್ಡಿ ದರ ಇರೋ ಕಾರಣ ಇವ್ರು ಏನ್ ಮಾಡ್ತಾರೆ, ಜಾಸ್ತಿ ಸಾಲ ತಗೋತಾರೆ. ಜಾಸ್ತಿ ಸಾಲ ತಗೊಂಡ್ರೆ ಇವ್ರು ಏನ್ ಮಾಡ್ತಾರೆ, ಜಾಸ್ತಿ ಖರ್ಚು ಮಾಡ್ತಾರೆ. ಸಾಲವನ್ನ ತಗೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಖರ್ಚು ಜಾಸ್ತಿ ಮಾಡ್ತಾರೆ. ಸೊ ಖರ್ಚು ಜಾಸ್ತಿ ಮಾಡೋದ್ರಿಂದ ಸೊ ಮನಿ ಸರ್ಕ್ಯುಲೇಷನ್ ಏನಾಗತ್ತಾ, ಜಾಸ್ತಿ ಆಗತ್ತಾ. ಅಂಡರ್ಸ್ಟ್ಯಾಂಡ್. ಸೊ CRR ಇನ್ಕ್ರೀಸ್ ಮಾಡಿದ್ರೆ ಮನಿ ಸರ್ಕ್ಯುಲೇಷನ್ ಏನಾಗತ್ತಾ, ಕಡಿಮೆ ಆಗತ್ತೆ. ಇನ್ನೊಂದು ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಸೊ CRR ಕಡಿಮೆ ಮಾಡಿದಾಗ ಇವರ ಹ್ಯಾಬಿಟ್ಸ್ ಅಥವಾ ಬ್ಯಾಂಕಿಂಗ್ ಹ್ಯಾಬಿಟ್ಸ್ ಏನಾಗತ್ತಾ, ಅಥವಾ ಇನ್ವೆಸ್ಟ್ಮೆಂಟ್ಸ್ ಹ್ಯಾಬಿಟ್ಸ್ ಏನಾಗತ್ತಾ, ಜಾಸ್ತಿ ಆಗತ್ತೆ. ಯಾಕಂದ್ರೆ ದುಡ್ಡು ಐತಿ, ದುಡ್ಡು ಇರೋ ಕಾರಣ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಜಾಸ್ತಿ ಏನ್ ಮಾಡ್ತಾರೆ, ಹ್ಯಾಬಿಟ್ಸ್ ಅಂದ್ರೆ ಖರ್ಚು ಮಾಡೋದಾಗಿರ್ಲಿ, ಬೇರೆ ಬೇರೆ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಆಗಿರ್ಲಿ, ಬೇರೊಂದು ಕೆಲಸ ಮಾಡೋದಾಗಿರ್ಲಿ, ಬೇರೊಂದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಲಿ, ಹೀಗೆ ರೀತಿ ಏನ್ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಜಾಸ್ತಿ ಏನ್ ಮಾಡ್ತಾರೆ, ಮಾಡ್ತಾ ಹೋಗ್ತಾರೆ. ಎಸ್, ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಭಾವಿಸ್ತೀನಿ. ಸೊ CRR ಗೆ ಮನಿ ಮಲ್ಟಿಪ್ಲೈಯರ್ ಗೆ ಸ್ವಲ್ಪ ಕ್ಲೋಸ್ ರಿಲೇಶನ್ಶಿಪ್ ಐತಿ. ಅರ್ಥ ಆಯ್ತಾ? ಸೊ ಇದ್ರ ಬೇಸ್ ಮೇಲೆ ಏನ್ ಮಾಡಿದಾರಪ್ಪ ಅಂದ್ರೆ UPSC 2019 ಕ್ವಶನ್ ಕೇಳಿದಾರೆ. ಏನ್ರಿ ಸರ್, ದ ಮನಿ ಮಲ್ಟಿಪ್ಲೈಯರ್ ಈಸ್ ಅನ್ ಎಕಾನಮಿ ಇನ್ಕ್ರೀಸಿಂಗ್ ವಿತ್ ವಿಚ್ ಆಫ್ ದ ಫಾಲೋಯಿಂಗ್. ನೆನಪಿರಲಿ ಅಂದ್ರೆ ಮನಿ ಮಲ್ಟಿಪ್ಲೈಯರ್ ಜಾಸ್ತಿ ಆಗೋದು ಯಾವಾಗ? ಎಸ್, ಇನ್ಕ್ರೀಸ್ ವಿಚ್ ಆಫ್ ದ ಫಾಲೋಯಿಂಗ್ ಅಂಡ್ ಇನ್ಕ್ರೀಸಿಂಗ್ ಇನ್ ದ ಕ್ಯಾಶ್ ರಿಸರ್ವ್ ರೇಷಿಯೋ. ಸೊ CRR ಏರಿಕೆ ಮಾಡಿದ್ರೆ ಬ್ಯಾಂಕಿಂಗ್ ಹ್ಯಾಬಿಟ್ಸ್ ಜಾಸ್ತಿ ಆಗ್ತಾವ. ಇನ್ಕ್ರೀಸಿಂಗ್ ಇನ್ ದ SLR ಜಾಸ್ತಿ ಮಾಡಿದ್ರೆ ಆಗ್ತಾವ. ಇನ್ಕ್ರೀಸಿಂಗ್ ಇನ್ ದ ಬ್ಯಾಂಕಿಂಗ್ ಹ್ಯಾಬಿಟ್ಸ್ ಆಫ್ ದ ಪೀಪಲ್. ಇನ್ಕ್ರೀಸಿಂಗ್ ಇನ್ ದ ಪಾಪ್ಯುಲೇಷನ್ ಮಾಡೋದ್ರಿಂದ ನಿಮ್ಮ ಮನಿ ಮಲ್ಟಿಪ್ಲೇಯರ್ ಆಗಲ್ಲ. ಸೊ ಆಲ್ರೆಡಿ ನೀವು 143 ಬಿಲಿಯನ್ಸ್ ಇದ್ದೀರಿ, ಹೌದಾ? ಪಾಪ್ಯುಲೇಷನ್ ಚಂದ ಇನ್ಕ್ರೀಸ್ ಮಾಡಿದಿರಿ. ಸೊ ಇದಂತೂ ಸತ್ರು ಆಗಲ್ಲ. ಎಸ್, ಸೊ ಇಲ್ಲಿ ನಾನು ಇಷ್ಟೊತ್ತು ಹೇಳಿದ್ದೆ, ನೆನಪಿದೆನಾ? CRR ಕಡಿಮೆ ಮಾಡಿದ್ರೆ ಸೊ ಬ್ಯಾಂಕಿಂಗ್ ಹ್ಯಾಬಿಟ್ಸ್ ಏನಾಗ್ತಾವ ಅಂತ ಹೇಳಿದ್ದೆ, ಜಾಸ್ತಿ ಆಗ್ತಾವ ಅಂತ ಹೇಳಿದ್ದೆ, ನೆನಪಿದೆನಾ? ಡನ್. ಸೊ CRR ಕಡಿಮೆ ಮಾಡಿದ್ರೆ ಏನಾಗತ್ತಾ, ಜಾಸ್ತಿ ಬ್ಯಾಂಕಿಂಗ್ ಹ್ಯಾಬಿಟ್ಸ್ ಜಾಸ್ತಿ ಆಗ್ತವೆ. ಇಲ್ಲಿ ಇನ್ಕ್ರೀಸಿಂಗ್ ದ CRR ಅಂತಿದೆ, ಇನ್ಕ್ರೀಸಿಂಗ್ ಇಂದ ಮಾಡೋದ್ರಿಂದ ಬರೋಲ್ಲ. ಯಾವುದೇ ಇನ್ಕ್ರೀಸ್ ಮಾಡಿದ್ರೆ ಬ್ಯಾಂಕಿಂಗ್ ಹ್ಯಾಬಿಟ್ ಜಾಸ್ತಿ ಆಗಲ್ಲ. ಇಲ್ಲಿ ಇನ್ಕ್ರೀಸಿಂಗ್ ಇನ್ ದ ಬ್ಯಾಂಕಿಂಗ್ ಹ್ಯಾಬಿಟ್ ಆಫ್ ದ ಪೀಪಲ್. ಸೊ ಬ್ಯಾಂಕಿಂಗ್ ಹ್ಯಾಬಿಟ್ ಆಫ್ ದ ಪೀಪಲ್ ಜಾಸ್ತಿ ಆಗ್ಬೇಕಪ್ಪ ಅಂದ್ರೆ ನಾವು ಇಲ್ಲಿ ದರಗಳು, ನಾಟ್ ಓನ್ಲಿ CRR, ಸೊ SLR ನ ಕಡಿಮೆ ಮಾಡೋದ್ರಿಂದನೂ ಆಗತ್ತಾ, ಹೌದಾ? ರೆಪೋ ದರವನ್ನ ಕಡಿಮೆ ಮಾಡೋದ್ರಿಂದ ಆಗತ್ತ. ಒಟ್ಟು ಸೊ ದರಗಳನ್ನ ಕಡಿಮೆ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಸೊ ಮನಿ ಸರ್ಕ್ಯುಲೇಷನ್ ಜಾಸ್ತಿ ಆಗತ್ತಾ. ಸೊ ಮನಿ ಸರ್ಕ್ಯುಲೇಷನ್ ಜಾಸ್ತಿ ಆದ್ರೆ ಬ್ಯಾಂಕಿಂಗ್ ಹ್ಯಾಬಿಟ್ಸ್ ಏನಾಗ್ತವೆ, ಜನರದ್ದು ಜಾಸ್ತಿ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ ಅಂತ ಭಾವಿಸ್ತೀನಿ. ಸೊ ಇದು ಏನಪ್ಪಾ ಅಂದ್ರೆ ನಿಮ್ಮ 2019 ಕೇಳಿರ್ತಕ್ಕಂತಹ ಕ್ವಶನ್. ಎಷ್ಟರಲ್ಲಿ? 2019. ನೆಕ್ಸ್ಟ್ ಇದೊಂದು ಸಣ್ಣ ಟಾಪಿಕ್ ಇದೆ, ಹಣದ ಬೇಡಿಕೆ ಅಂತೇಳಿ. ಸುಮ್ನೆ ಇರ್ಲಿ ಅಂತೇಳಿ ಹಾಕೊಂಡಿದೀನಿ. ಸೊ ಇದು ಯಾವುದೇ ಎಕ್ಸಾಮ್ ಅಲ್ಲಿ ಕೇಳಿರ್ಲಿಕ್ಕಿಲ್ಲ ಅನಿಸ್ತದ, ಬಟ್ ಇರ್ಲಿ, ಡೋಂಟ್ ವರಿ. ಎಸ್, ಹಣದ ಬೇಡಿಕೆ. ಇಷ್ಟೊತ್ತು ಹಣದ ಮನಿ ಸಪ್ಲೈ ನೋಡಿದ್ರೆ, ಹಣದ ಪೂರೈಕೆ ನೋಡಿದ್ರಿ, ಮನಿ ಮಲ್ಟಿಪ್ಲೇಯರ್ ನೋಡಿದ್ರಿ, ಹಣದ ದ್ವಿಗುಣ, ಹೌದಾ? ಸೊ ಈಗ ಡಿಮ್ಯಾಂಡ್ ಆಫ್ ಮನಿ, ಸಪ್ಲೈ ಆಫ್ ಮನಿ ನೋಡಿದ್ರಿ, ಮನಿ ಮಲ್ಟಿಪ್ಲೇಯರ್ ನೋಡಿದ್ರಿ, ಈಗ ಡಿಮ್ಯಾಂಡ್ ಫಾರ್ ಮನಿ. ಏನ್ರಿ ಸರ್ ಡಿಮ್ಯಾಂಡ್ ಫಾರ್ ಮನಿ ಅಂದ್ರೆ? ಸೊ ಜನರು ವಿವಿಧ ಉದ್ದೇಶಗಳಿಗಾಗಿ ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ನಗದು ಹಣದ ಮೊತ್ತವೇ ಹಣದ ಬೇಡಿಕೆಯಾಗಿದೆ. ಅಂದ್ರೆ ಸೊ ಡಿಮ್ಯಾಂಡ್, ಸೊ ನಮಗ ಫ್ಯೂಚರ್ ಅಲ್ಲಿ ಇಷ್ಟು ಹಣ ಬೇಕಾಗತ್ತ. ಸೊ ನಾಳೆ ನಾನು ಏನಾದ್ರೂ ಶಾಪಿಂಗ್ ಮಾಡ್ಬೇಕು. ಸೊ ಶಾಪಿಂಗ್ ಮಾಡ್ಲಿಕ್ಕೆ ನೀವೇನ್ ಮಾಡಿರ್ತಾರ, ದುಡ್ಡನ್ನ ನಿಮ್ಮ ಬಳಿ ಇಟ್ಕೋತೀರಿ. ನಿಮ್ಮ ಬಳಿ ಇಟ್ಕೊಳ್ಳೋದನ್ನೇ ಹಣದ ಬೇಡಿಕೆ ಅಂತ ಕರಿತೀವಿ. ಹಣದ ಬೇಡಿಕೆ ಯಾಕೆ? ಫ್ಯೂಚರ್ ಪರ್ಪಸ್ಗಾಗಿ. ಎಸ್, ಸೊ ಕೇನ್ಸ್ ರವರ ಪ್ರಕಾರ ಇದು 3 ಉದ್ದೇಶಗಳನ್ನು ಹೊಂದಿದೆ. JM ಕೇನ್ಸ್, ಜಯಮ್ಮನ ಮಗ ಕೇನ್ಸ್ ಅಲ್ಲ, ಜಾನ್ ಮೆನಾರ್ಡ್ ಕೇನ್ಸ್ ಅಂತ ಕರಿತಾ ಹೋಗ್ತೀವಿ, ಹೌದಾ? ಸೊ ಇವರ ಗ್ರಂಥ ಯಾವುದು? ಎಸ್, ಯಾವುದು? ಕಾಮೆಂಟ್ ಮಾಡ್ರಿ ಕೆಳಗಡೆ. JM ಕೇನ್ಸ್ ರವರ ಗ್ರಂಥ ಯಾವುದು? ಅದನ್ನ ಅರ್ಥಶಾಸ್ತ್ರದ ಬೈಬಲ್ ಅಂತ ಕರಿತಾ ಹೋಗ್ತೀವಿ. ಹೇಳ, ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ ಅಂತ ಕರಿತಾ ಹೋಗ್ತೀವಿ. ಎಸ್, ಡನ್. ಎಸ್, ಸೊ ದೈನಂದಿನ ವ್ಯವಹಾರಕ್ಕಾಗಿ, ಹೌದಾ? ದಿನನಿತ್ಯ ನಮ್ಗೆ ಏನಾದ್ರು ಖರ್ಚುಗಳು ಇರ್ತೀವಿ. ಚಾ ಕುಡಿತೀರಪ್ಪ, ಸೊ ಚಾ ಯಾಕೆ ಕುಡಿಬೇಕು? ಸೊ ನಿಮ್ ನೀಡ್ಸ್ ಇರ್ತಾವಲ್ಲ, ಚಾ ಕುಡ್ಲಿಕ್ಕಾಗಿ, ಊಟ ಮಾಡ್ಲಿಕ್ಕಾಗಿ, ಸೊ ದೈನಂದಿನ ವ್ಯವಹಾರಗಳನ್ನ ಮಾಡ್ಲಿಕ್ಕಾಗಿ ಸೊ ನೀವು ಹಣವನ್ನ ಏನ್ ಮಾಡ್ತೀರಪ್ಪ ಅಂದ್ರೆ ನಿಮ್ಮ ಬಳಿ ಇಟ್ಕೊಳ್ತೀರಾ. ನೆಕ್ಸ್ಟ್ ಮುನ್ನೆಚ್ಚರಿಕೆ. ಸೊ ಫ್ಯೂಚರ್ ಅಲ್ಲಿ ಗೊತ್ತಿಲ್ಲ, ಫ್ಯೂಚರ್ ಇಸ್ ಅನ್ಪ್ರಿಡಿಕ್ಟಬಲ್, ಹೌದಾ? ಸೊ ಮೊನ್ನೆ ನಮ್ದು ಲ್ಯಾಪ್ಟಾಪ್ ನ ಹಂಗೆ ಆಗಿತ್ತು, ಹೊಗೆ ಹಾಕ್ಸ್ಕೊಂಡಿತ್ತು, ಹೌದಾ? ಮತ್ತೆ ಅದನ್ನ ರಿಪೇರಿ ಮಾಡಿಸ್ಕೊಳ್ಳಿಕ್ಕೆ ಫ್ಯೂಚರ್ ಪರ್ಪಸ್ ಏನಾದ್ರು
ಎಸ್ ನೆಕ್ಸ್ಟ್ ಸಟ್ಟ ವ್ಯಾಪಾರ. ಸೊ ಇವುಗಳಿಗಾಗಿ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಸೊ ಹಣದನ್ನ ನಮ್ಮ ಬಳಿ ಇಟ್ಕೊಳ್ತೀವಿ. ಸೊ ಯಾವ್ಯಾವ ಉದ್ದೇಶಗಳು? ಸೊ ದೈನಂದಿನ ವ್ಯವಹಾರ, ಅದರಲ್ಲಿ ಒಂದನೇದು ಟ್ರಾನ್ಸಾಕ್ಷನರಿ ಡಿಮ್ಯಾಂಡ್ ಫಾರ್ ಮನಿ. ಹೌದಾ? ಎಸ್, ಮಾನವನು ತನ್ನ ದೈನಂದಿನ ಖರ್ಚು ವೆಚ್ಚಗಳನ್ನು ಭರಿಸಲು ನಗದು ರೂಪದಲ್ಲಿ ಇಟ್ಟುಕೊಳ್ಳುವ ಬಯಸುವ ಹಣಕ್ಕಿರುವ ಬೇಡಿಕೆ. ಯಾಕ್ರಿ ಸರ್ ಹಣದಲ್ಲಿ ಇಟ್ಕೋಬೇಕು? ಈಗ ಡಿಜಿಟಲ್ ಮನಿ ಆಗಿದೆ ಅಂದ್ರೆ ಸಡನ್ಲಿ UPI ಅವಾಗವಾಗ ಕೈ ಕೊಡ್ತಿರುತ್ತೆ. ಹೌದಾ? ನೋಡಿರ್ತೀರಿ. ಸೊ ಡಿಜಿಟಲ್ ಫಾರ್ಮ್ ಅಲ್ಲಿ ಕೆಲವೊಂದು ಕ್ಯಾಶ್ನ ಬಟ್ ಇಟ್ಕೊಡ್ರಿ. ಎಷ್ಟೇ ಡಿಜಿಟಲ್ ಮನಿ ಆದ್ರೂ ನಾನ್ ಹೇಳತ್ತಪ್ಪ ಅಂದ್ರೆ ಕೆಲವೊಂದು ಸರಿ ಸರ್ವರ್ ಪ್ರಾಬ್ಲಮ್ ಇರುತ್ತೆ. ಸರ್ವರ್ ಪ್ರಾಬ್ಲಮ್ ಇರಲಿ, ಸಡನ್ಲಿ ಊಟ ಮಾಡಿರ್ತಾರ ಅಥವಾ ಟಿಫಿನ್ ಮಾಡಿರ್ತಾರ ಅಥವಾ ಟೀ ಕುಡಿದಿರ್ತಾರ, ಸಡನ್ಲಿ ಫೋನ್ ಪೇ ಬಂದಿಲ್ಲ ಅಂದ್ರೆ ಅವ್ನು ನಿಮ್ಮನ್ನ ಕಳ್ಳ ನೋಡ್ದಂಗ್ ನೋಡ್ತಿರ್ತಾನ. ಸೊ ಇದು ಬಹಳಷ್ಟು ಜನಕ್ಕೆ ಅಭ್ಯಾಸ ಆಗಿರ್ತದ. ನನಗೂ ಆಗಿತ್ತು ಕೆಲವೊಂದು ಟೈಮಲ್ಲಿ ನನ್ನ ಫ್ರೆಂಡ್ಸ್ ಕಾಲ್ ಮಾಡ್ಬಿಟ್ಟು ಏನ್ ಮಾಡಿರ್ತೀನಿ, ಸೊ ಆ ಅಮೌಂಟ್ ಹಾಕ್ಸ್ಕೊಳ್ಳೋದಾಗಿರ್ಲಿ, ಅವ್ನ ಕರ್ಸ್ಕೊಂಡ್ಬಿಟ್ಟು ಮತ್ತೆ ಏನ್ ಮಾಡಕ್ಕಾಗಲ್ಲ. ಆ ಟೈಮಲ್ಲಿ UPI ನಂಬ್ಕೊಂಡು ಹೋಗಿರ್ತೀವಿ. ಕೆಲವೊಂದು ಟೈಮಲ್ಲಿ ಸರ್ವರ್ ಒಗಾಯಿಸ್ಕೋತಂದ್ರೆ ಅಲ್ಲಿ ಎಂಬಾರೆಸಿಂಗ್ ಮೂಮೆಂಟ್ ಆಗತ್ತೆ. ಇನ್ನೊಂದು ಅವ್ನು ನಿಮ್ ನೋಡೋ ವಿಧಾನನೇ ಬೇರೆ ಆಗತ್ತೆ. ಅಣ್ಣ ನನ್ನ ಹತ್ರ ದುಡ್ಡು ಅದ ಅಂದ್ರೆ ಬರೀ ಇದೇ ಆಯ್ತು ನೋಡಿ ಕತಿ ಹೇಳೋದಂತಾರ. ಹೌದಾ ಇಲ್ಲೋ? ಸೊ ಅದಕ್ಕಾಗಿ ಇದು ಅನುಭೋಗಿಯ ಆದಾಯ ನಡುವೆ ನೇರ ಸಂಬಂಧ ಹೊಂದಿದೆ. ಹೌದು, ನಿನ್ನ ಆದಾಯಕ್ಕೆ ತಕ್ಕಂಗೆ ನೀನ್ ಏನ್ ಮಾಡಿರ್ತೀಯ, ನಿನ್ನ ದೈನಂದಿನ ಖರ್ಚು ವೆಚ್ಚ ಮಾಡ್ತೀಯ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಸೊ ಧಾರವಾಡದಲ್ಲಿ ಸೊ ಹಲವಾರು ಆಸ್ಪಿರೆಂಟ್ಗಳು ನಿಮ್ಗ ಸರಿಯಾಗಿ ಆದಾಯ ಇದ್ರೆ ಏನ್ ಮಾಡ್ತೀರಾ? ಬಿರಿಯಾನಿ ತಿಂತೀರ. ಆದಾಯ ಇಲ್ಲಪ್ಪ ಅಂದ್ರೆ ಎಗ್ ರೈಸ್ ವಿತ್ ಎಕ್ಸ್ಟ್ರಾ ಉಳ್ಳಾಗಡ್ಡಿ. ಹೌದಾ? ಎಸ್, ಇಷ್ಟನ್ನ ತಿಂದ್ಬಿಟ್ಟು ಏನ್ ಮಾಡ್ತೀರಾ? ಇದು ಮಾಡ್ತಾ ಅಂದ್ರೆ ನಿಮ್ಮ ಆದಾಯ ಹೆಚ್ಚಾದಂತೆ ವ್ಯವಹಾರಕ್ಕಿರುವ ಹಣದ ಬೇಡಿಕೆನೂ ಹೆಚ್ಚಾಗತ್ತೆ, ಇಲ್ಲವೇ ಕಡಿಮೆ ಆಗುತ್ತೆ. ಹೌದು, ಮತ್ತೆ ನಿಮ್ಮ ದುಡ್ಡು ಹೆಂಗಿರುತ್ತಾ? ಬಿರಿಯಾನಿ ತಿಂತಾರೆ ದುಡ್ಡು ಜಾಸ್ತಿ ಇದ್ರೆ. ಇಲ್ಲಪ್ಪ ಅಂದ್ರೆ ಎಗ್ ರೈಸ್, ಅದು ಮತ್ತೆ ಹಾಫ್ ಎಗ್ ರೈಸ್, ಫುಲ್ ಎಗ್ ರೈಸ್ ಅಲ್ಲ ನಮ್ಮ ಮಂದಿ. ಏನ್ ಮಾಡ್ಬೇಕ್ರಿ? ಸೊ ಬಡತನ ಇರ್ತದ, ಓದುವಂತ ಹಸುವಿನ ಹಂಬಲ ಇರ್ತದ, ಏನು ಮಾಡಕ್ಕಾಗಲ್ಲ. ಸೊ ಇಷ್ಟೆಲ್ಲ ಇದ್ರು ಮತ್ತೆ ನಮ್ಮ ಸರ್ಕಾರಗಳು ನೋಟಿಫಿಕೇಶನ್ ಮಾಡ್ತಿಲ್ಲ. ಇದೇ ಒಂದು ಇಲ್ಲ, ಮಾಡ್ತಾರೆ, ಮುಂದೆ ಮಾಡ್ತಾರೆ. ಇಲ್ಲಪ್ಪ ಅಂದ್ರೆ ಮತ್ತೆ ಗೊತ್ತಿರೋದೈತಲ್ಲ, ನಮ್ಮ ಬೇಡಿಕೆ ಈಡೇರೋರಿಗೆ ಸೊ ನಾವು ಪ್ರೊಟೆಕ್ಷನ್ ಮಾಡ್ಬೇಕಾಗತ್ತ. ಯಾಕಂದ್ರೆ ಸ್ವಲ್ಪ ಅವ್ರದ್ದು ಚರ್ಮ ದಪ್ಪ ಇದೆ, ಸ್ವಲ್ಪ ಹೋಗಲ್ಲ. ನಮ್ಮ ವಿದ್ಯಾರ್ಥಿಗಳದ ಪರದಾಟ ಅವರಿಗೂ ಗೊತ್ತಾಗಲ್ಲ, ಏನು ಮಾಡಕ್ಕಾಗಲ್ಲ. ಎಸ್, ಸೊ ಓದೋಣ, ಒಂದು ಜಾಬ್ ತಗೊಳ್ಳೋಣ ಅಷ್ಟೇ. ಅಂಡರ್ಸ್ಟ್ಯಾಂಡ್? ಡನ್. ನೆಕ್ಸ್ಟ್, ಸೊ ಮುನ್ನೆಚ್ಚರಿಕೆ ಉದ್ದೇಶದಿಂದ ಅಂದ್ರೆ ಫ್ಯೂಚರ್ ಪ್ರಿಡಿಕ್ಷನ್ ಅಂದ್ರೆ ಪ್ರಿಡಿಕ್ಷನರಿ ಡಿಮ್ಯಾಂಡ್ ಫಾರ್ ಮನಿ. ಸೊ ಭವಿಷ್ಯದ ಅವಶ್ಯಕತೆಗೆ ಆಕಸ್ಮಿಕ ಗಂಡಾಂತರಗಳನ್ನು ಭರಿಸಲು ಇಂದು ಜನರು ಹಣವನ್ನು ಇಟ್ಟುಕೊಳ್ಳುವುದು ಬಯಸುವುದು. ಇದು ಕೂಡ ಆದಾಯ ಜೊತೆಗೆ ನೇರವಾಗಿ ಸಂಬಂಧ ಐತೆ. ಹೌದಾ? ಸೊ ಫ್ಯೂಚರ್ ಪರ್ಪಸ್ ಏನ್ ಮಾಡ್ತೇವಪ್ಪ ಅಂದ್ರೆ ನಾವು ಸೊ ಇಂತಿಷ್ಟ ಹಣವನ್ನ ಏನ್ ಮಾಡ್ತೀವಿ, ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಎಸ್, ನೆಕ್ಸ್ಟ್ ಸಟ್ಟ ವ್ಯಾಪಾರದ ಉದ್ದೇಶ ಸ್ಪೆಕ್ಯುಲೇಟಿವ್ ಡಿಮ್ಯಾಂಡ್ ಫಾರ್ ಮನಿ ಅಂತ ಕರಿತೀವಿ. ಸೊ ಭವಿಷ್ಯದಲ್ಲಿ ಲಾಭ ತರುವ ಉದ್ದೇಶದಿಂದ ಪ್ರಸ್ತುತ ಷೇರುಗಳು, ಸಾಲ ಪತ್ರಗಳ ಮೇಲೆ ಬಂಡವಾಳ ತೂಗಿಸಲು ಇಚ್ಛಿಸುವ ಹಣದ ಬೇಡಿಕೆ. ಅಂದ್ರೆ ನಾವು ಏನ್ ಮಾಡ್ತೇವಪ್ಪ ಅಂದ್ರೆ ಶೇರ್ಗಳಲ್ಲಿ ಹೂಡಿಕೆ ಮಾಡ್ತೀವಿ. ಬ್ಯಾಂಕ್ ಅಲ್ಲಿ ಇಟ್ಟರೆ ಪ್ರಾಫಿಟ್ ಇಲ್ಲ, ಅದಕ್ಕಾಗಿ ನಾವು ಶೇರ್ಸ್ ಮೇಲೆ, ಸಾಲ ಪತ್ರದ ಮೇಲೆ, ಟ್ರೆಜರಿ ಬಿಲ್ಸ್ ಮೇಲೆ, ಬಾಂಡ್ಗಳ ಮೇಲೆ, ಇವುಗಳ ಮೇಲೆ ಹೂಡಿಕೆ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತಂದ್ರೆ ಸೊ ಇಂಟ್ರೆಸ್ಟ್ ರೇಟ್ ಸಿಗುತ್ತಾ. ಹೌದಾ? ಸ್ವಲ್ಪ ಏನ್ ಮಾಡಬಹುದು, ಸ್ಪೆಕ್ಯುಲೇಟಿವ್ ಅಂದ್ರೆ ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ನಾವೇನ್ ಮಾಡ್ತೀವಿ, ಸೇವಿಂಗ್ಸ್ ಮಾಡ್ತೀವಿ. ಇದು ಬಡ್ಡಿ ದರದ ನಡುವೆ ವಿಪರ್ಯಾಯ ಸಂಬಂಧ. ಅಂದ್ರೆ ಬಡ್ಡಿ ಜಾಸ್ತಿ ಇದ್ರೆ ಏನ್ ಮಾಡ್ತೀವಿ, ಜಾಸ್ತಿ ಹೂಡಿಕೆ ಮಾಡ್ತೀವಿ. ಅರ್ಥ ಆಯ್ತಾ? ಎಸ್ ಎಸ್. ಸೊ ಇಷ್ಟು ನಿಮ್ಮ ಇವತ್ತಿನ ಟಾಪಿಕ್ ಆಗಿರುತ್ತೆ. ನೆಕ್ಸ್ಟ್ ಎವಲ್ಯೂಷನ್ ಆಫ್ ಮನಿ ಅಂದ್ರೆ ಸ್ವಲ್ಪ ನೋಡ್ತಾ ಹೋಗೋಣಂತೆ. ಸೊ ನಾಳೆ ಟಾಪಿಕ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ನಿಮ್ಮ ಒಂದು ಟಾಪಿಕ್ ಎವಲ್ಯೂಷನ್ ಆಫ್ ಮನಿ. ಸೊ ಇದರಲ್ಲಿ ಬಾರ್ಟರ್ ನೋಡಿದ್ವಿ, ಗೋಲ್ಡ್ ನೋಡಿದ್ವಿ, ಮೆಟಾಲಿಕ್ ಮನಿ ನೋಡಿದ್ವಿ, ಪೇಪರ್ ಮನಿ ನೋಡಿದ್ವಿ, ಪ್ಲಾಸ್ಟಿಕ್ ಕಾರ್ಡ್ಸ್ ಮುಂದೆ ನಿಮಗೆ ಬ್ಯಾಂಕಿಂಗ್ ಅಲ್ಲಿ ಮಾಡ್ತಾ ಹೋಗ್ತೀನಿ. ಎಲೆಕ್ಟ್ರಾನಿಕ್, ನೆಕ್ಸ್ಟ್ ಕ್ರಿಪ್ಟೋ ಕರೆನ್ಸಿ, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಬಿಟ್ ಕಾಯಿನ್ ಅಂದ್ರೆ ಏನು, ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು, ಅವುಗಳ ಅನುಕೂಲಗಳೇನು, ಮತ್ತೆ CBDC ಅಂತ ಕರಿತೀವಿ, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತ ಕರಿತೀವಿ. ಸೊ ಅವುಗಳನ್ನ ನೋಡ್ತಾ ಹೋಗೋಣ. ಸೊ ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್, ಇಂಪಾರ್ಟೆಂಟ್ ಟಾಪಿಕ್. ಯಾಕಪ್ಪ ಅಂದ್ರೆ PSI 545 ಅಲ್ಲಿ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಎಸ್ಸೆ ಬರೀರಿ ಅಂತೇಳಿ. ಸೊ ಅದನ್ನ ಒಂದು ಎಸ್ಸೆ ರೂಪದಲ್ಲೂ ನಿಮಗೆ ಹೇಳ್ತೀನಿ. ಆಸ್ ಯೂಶುವಲ್ ನಿಮಗೊಂದು GK ಟಾಪಿಕ್ ಅಲ್ಲಿ ಕವರ್ ಆಗ್ಲಿಕ್ಕೆ ಮತ್ತೆ ಎಸ್ಸೆ ರೂಪದಲ್ಲಿ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ನಿಮಗ ಕ್ವಶನ್ ಪೇಪರ್ ನ ಕವರ್ ಮಾಡ್ತೀನಿ. ಅಂಡರ್ಸ್ಟ್ಯಾಂಡ್? ಎಸ್. ಸೊ ಇವತ್ತಿನ ತರಗತಿ ಇದಾಗಿರುತ್ತೆ. ಎಸ್ ಸ್ಪರ್ಧಾರ್ಥಿಗಳೇ, ಸೊ ಏನ್ ಮಾಡ್ರಪ್ಪ ಅಂದ್ರೆ ಇದನ್ನ ಚಂದ ನೀವು ನೋಟ್ಸ್ ಮಾಡ್ಕೊಳ್ರಿ. ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಭಾವಿಸ್ತೀನಿ. ಎಸ್, ಥ್ಯಾಂಕ್ ಯು.